आद्यासु मनसः सर्वार्थानामुपक्रमे यं नत्वा कृतकृत्या स्युः तं नमामि गजाननं। नमस्ते शारदे देवी काश्मीरपुरवासिनी त्वामहं प्रार्थये देवी त्वामहं प्रार्थये देवी विद्यां बुद्धिं च देहि मे आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमेद्यं भवरोगवैद्यं श्रीमद्गुरुं नित्यमहं नमामि। श्रीवनितयरसने विमलराजीवपीठनपितने श्रीवनितयरसने विमलराजीवपीठनपितने जगगतिपावनने सनकादिसज्जननिकरदातारा रावणासुरमथन श्रवणसुधा विनूतन कथन कारण कामुदानत जनव गदुगिन वीरनारायणा आनत जनव कामुदु गदुगिन वीरनारायणा गजमुखने मेरे वेकदंतने गजमुखने मेरे वेकदंतने निज गुणान्वित परशुधारने रजतगिरि गोडयन कुमारने विद्यवारिधिये अजनु हरि रुद्रादिगळु नेरे भजिसुदिहरु अनवरत निन्ननु त्रिजगवन्दित गणपा अजनु हरि रुद्रादिगळु नेरे भजिसुदिहरु अनवरत निन्ननु त्रिजगवन्दित गणपा माल्पुदु मतिगे मंगलवा त्रिजगवन्दित गणपा माल्पुदु मतिगे मंगलवा वारिजासने सकल शास्त्र विचारदुद्भवे वारिजासने सकल शास्त्र विचारदुद्भवे वचन रचनोद्धारे श्रुति पौराणदागम सिद्धिदायगिये
ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗನುಪಮದ ಯುಕುತಿಯೇ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ ಶಾರದೆಯೇ ನರ್ತಿಸುಗೆ ನಲಿದೊಲಿದು ಎನ್ನ ಜಿಹ್ವೆಯಲಿ ಶಾರದೆಗೆ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯಲಿ ವಾಯುಸುತನು ಉರಿಮನೆಯ ಕೌರವರಾಯ ಕೃತಕವ ಕಳೆದು ಹೊಕ್ಕನು ತಾಯಿ ಒಡ ಹುಟ್ಟಿದರು ಸಹಿತ ಮಹಾವನಾಂತರವ ವಾಯುಸುತನು ಉರಿಮನೆಯ ಕೌರವರಾಯ ಕೃತಕವ ಕಳೆದು ಹೊಕ್ಕನು ತಾಯಿ ಒಡ ಹುಟ್ಟಿದರು ಸಹಿತ ಮಹಾವನಾಂತರವ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಸರಸ್ವತೀ ಪದಂ ವಂದೇ ಶ್ರಿಯಃಪತಿ ಮುಮಾಪತಿಂ ತ್ವಿಷಾಂಪತಿಂ ಗಣಪತಿಂ ಬೃಹಸ್ಪತಿ ಮುಖಾನ್ ಋಷೀನ್ ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನೂಮತ್ ಸ್ಮರಣಾತ್ ಭವೇತ್ ಮಾಂಗಲ್ಯಂ ಮಂಗಲಂ ವಿಷ್ಣುಂ ವರೇಣ್ಯಂ ಅನಘಂ ಶುಚಿಂ ನಮಸ್ಕೃತ್ಯ ಹೃಷೀಕೇಶಂ ಚರಾಚರ ಗುರುಂ ಹರಿಂ ಮಹರ್ಷೇಃ ಸರ್ವಲೋಕೇಷು ಪೂಜಿತಸ್ಯ ಮಹಾತ್ಮನಃ ಪ್ರವಕ್ಷ್ಯಾಮಿ ಮತಂ ಕೃತ್ಸ್ನಂ ವ್ಯಾಸಸ್ಯ ಅಮಿತತೇಜಸಃ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇದಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಕೃಷ್ಣೋ ರಕ್ಷತು ನೋ ಜಗತ್ರಯ ಗುರು ಕೃಷ್ಣಂ ನಮಸ್ಯಾಮ್ಯಹಂ ಕೃಷ್ಣೇನಾಮರಶತ್ರವೋ ವಿನಿಹತಾಃ ಕೃಷ್ಣಾಯ ತುಭ್ಯಂ ನಮಃ ಕೃಷ್ಣಾದೇವ ಸಮುತ್ಥಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮ್ಯಹಂ ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ ಹೇ ಕೃಷ್ಣ ರಕ್ಷಸ್ವ ಮಾಂ ಹೇ ಕೃಷ್ಣ ರಕ್ಷಸ್ವ ಮಾಂ. ಹಿರಿಯರೇ, ತಾಯಂದಿರೇ, ನಿನ್ನೆ ನಾವು ಕೇಳಿದೆವು ಶಕುನಿ ದುರ್ಯೋಧನನಿಗೆ ಪಾಂಡವರ ನಾಶಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದ. ಅದನ್ನು ನಮ್ಮ ಕವಿ ನಾರಣಪ್ಪ ಹೇಳ್ತಾನೆ, ಎಂದು ಅಂದರೆ ಅರಗಿನ ಮನೆಯನ್ನು ಕಟ್ಟಿ ಹಗೇವಿನಲ್ಲಿ ಅವರನ್ನೆಲ್ಲ ಕೂಡಿ ತಾಯಿ ಸಹಿತ ಇವರು ಪಾಂಡವರನ್ನು ಸುಟ್ಟು ಭಸ್ಮ ಮಾಡು ಎಂದು ದುರ್ಬೋಧೆಗಳ ನಾನಾ ಚಂದದಿ, ದಿ ಮೋಸ್ಟ್ ಹಾರಿಫೈಯಿಂಗ್ ಅನ್ಎಥಿಕಲ್ ಥಿಂಗ್ಸ್, ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ದಿ ಮೋಸ್ಟ್ ಹಾರಿಫೈಯಿಂಗ್ ಅನ್ಎಥಿಕಲ್ ಅಮಾರಲ್, ಯಾವುದು ನಿಷಿದ್ಧ, ಯಾವುದು ಕೂಡದು, ಅದಕ್ಕೆ ಅಂದವಾಗಿ ಬಣ್ಣ ಕಟ್ಟಿ ಹೇಳಿ ದುರ್ಯೋಧನನ್ನ ಒಂದು ಉಪಾಯವನ್ನು ಹೇಳಿಕೊಟ್ಟು ನಿನ್ನ ಸೋದರರನ್ನು ಕೊಲ್ಲುವುದಕ್ಕೆ ಇದುವೇ ಸರಿಯಾದ ದಾರಿ ಎಂದು ದುರ್ಬೋಧಗಳ ನಾನಾ ಚಂದದಲ್ಲಿ ಬೋಧಿಸಿ ಸುನೀತಿಯ ಕೆಡಿಸಿದನು ಶಕುನಿ. ಎಂದು ದುರ್ಬೋಧೆಗಳ ನಾನಾ ಚಂದದಲ್ಲಿ ಬೋಧಿಸಿ
ದುರ್ಬೋಧೆಗಳ ನಾನಾ ಚಂದದಲ್ಲಿ ಬೋಧಿಸಿ ಸುನೀತಿಯ ನಂದಗೆಡಿಸಿ ತದೀಯ ವಂಶಚ್ಛೇದ ಮಾರ್ಗವನ್ನು ಒಂದುಗೂಡಿ ಸುಯೋಧನಂಗಾನಂದವೆನಿಸಿ ಸುಯೋಧನಂಗಾನಂದವೆನಿಸಿ ಕಳಿಂಗ ಲೋಕವ ಕೊಂದನೈ ಕಳಿಂಗ ಲೋಕವ ಕೊಂದನೈ ಜನಮೇ ಜಯ ಕ್ಷಿತಿ ಬಾಲ ಕೇಳಲ. ಬಹುಶಃ ಈ ಮಾತನ್ನು ತುಂಬ ನೊಂದುಕೊಂಡು ಕುಮಾರವ್ಯಾಸ ಬರೆದಿರಬೇಕು. ಲೋಕವ ಕೊಂದನೈ ಕಳಿಂಗ, ಲೋಕವನ್ನು ನಾಶ ಮಾಡಿದ, ಕುರುಕುಲವನ್ನು ನಾಶ ಮಾಡಿದ, ಕೋಟ್ಯಂತರ ಜನ ಮೃತ್ಯುವನ್ನು ಅಪ್ಪಿದರು. ನಮ್ಮ ದೇಶದಲ್ಲಿ ಆದಂಥ ಬಹುದೊಡ್ಡ ಆಘಾತ ಪಾಂಡವ ಕೌರವರಿಗೆ ಆದಂಥ ಯುದ್ಧ. 18 ಅಕ್ಷೋಹಿಣಿ ಸೈನ್ಯ ನಿರ್ನಾಮವಾಯಿತು. ಒಬ್ಬ ಕೌರವ ಉಳಿಯಲಿಲ್ಲ. ಶ್ರೀಕೃಷ್ಣನೇ ಪಾಂಡವರ ಕಡೆ ಧರ್ಮದ ಕಡೆ ಇದ್ದದ್ರಿಂದ ಪಾಂಡವಿನ ಮಕ್ಕಳಲ್ಲಿ 5ರಲ್ಲಿ ಒಬ್ಬನೂ ಸಾಯಲಿಲ್ಲ. ಕಾರಣ ಧರ್ಮದ ಉದ್ಧಾರಕ್ಕೋಸ್ಕರ ಬಂದಿದ್ದ. ಇದನ್ನು ಕೇಳಿ ಪಾಂಡವರ ನಾಶಕ್ಕೆ ಸರಿಯಾದಂತಹ ಮಾರ್ಗವನ್ನು ತೋರಿಸಿದಂತಹ ಮಾವನಿಗೆ ಮಾವಾ ಎಮ್ಮ ಬಹುಮಾನವಮಾನವು ನಿಮ್ಮದಲ್ಲದೆ ಬೇರೆ ನಮ್ಮಯ ಸೊಮ್ಮು ಸಂಬಂಧದಲ್ಲಿ ಹಿತವರ ಕಾಣೆ ನಾನಿನ್ನು. ಮಾಮ, ನಿನಗಿಂತ ಹಿತರಾದವರು ನನಗೆ ಯಾರೂ ಇಲ್ಲ. ನೀನೇ ಸರ್ವಸ್ವ. ಪಾಂಡವರ ನಿರ್ನಾಮವನ್ನು ನಾಶ ಮಾಡುವುದನ್ನು ನನಗೆ ಹೇಳಿಕೊಟ್ಟೆ. ಸಾಕು ಸಾಕು ಮಾವ, ನೀನೇ ನನ್ನ ಎಲ್ಲವೂ ನೀನೇ. ದುಷ್ಟನಿಗೆ ಎಂತಹ ಸಂತೋಷ ಆಯಿತು ನೋಡಿ. ಗಮನಿಸಬೇಕು ಇದನ್ನೆಲ್ಲ. ನಮ್ಮ ಸಮಾಜದಲ್ಲಿ ಎಂತೆಂಥವರು ಇದ್ದರು, ಎಂತೆಂಥವರು ಇದ್ದಾರೆ, ಎಂತೆಂಥವರು ಇರುತ್ತಾರೆ ಅಂತ ಈ ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಎನ್ನ ಬಹು ಮಾನವಮಾನವು ನಿನ್ನದು, ಸಮ್ಮತದಿ ಪಾಂಡವರಿಗೆ ಅಗ್ನಿ. ಪಾಂಡವರನ್ನ ಸುಟ್ಟು ಬೂದಿ ಮಾಡುವುದಕ್ಕೆ ನೀ ಹೇಳಿಕೊಟ್ಟೆ. ಇದು ಸಾಕು, ನಾನು ಧನ್ಯ, ನಿನಗೆ ನಾನು ತುಂಬ ಋಣಿಯಾಗಿದ್ದೇನೆ. ಸಮ್ಮತದಿ ಪಾಂಡವರಿಗೆ ಅಗ್ನಿಯಲೊಮ್ಮೆ ಹರಿವನು ನೆನೆವೆನು. ನಿಮ್ಮ ಸಮ್ಮತದಿ ಪಾಂಡವರಿಗಗ್ನಿಯಲಿ ಒಮ್ಮೆ ಹರಿವನು ನೆನೆವೆನು. ಒದವಿದಡೆ ಎಮ್ಮ ಸುಕೃತೋದಯದ ಫಲವು, ಒದವಿದಡೆಮ್ಮ ಸುಕೃತೋದಯದ ಫಲವು ಎಂದನು ಸುಯೋಧನನು. ಸುಕೃತೋದಯದ ಫಲ, ಅವನು ಮಾಡಿದ ಒಳ್ಳೆ ಕೆಲಸದ ಫಲವಂತೆ ಇದು. ಅವನು ಏನು ಒಳ್ಳೆ ಕೆಲಸ ಮಾಡ್ದಂತ ಅವನ ಜೀವನದಲ್ಲಿ ಒಂದೂ ಇಲ್ಲ ದಾಖಲೆ. ವೇದವ್ಯಾಸರು ಒಂದು ದಿನದ ಡೈರಿಯಲ್ಲಿ ಸಹ ಬರೆದಿಲ್ಲ ಅವನು ಮಾಡಿದಂಥ ಒಳ್ಳೆಯ ಕೆಲಸವನ್ನು. ಅದು ಸುಕೃತೋದಯ, ಅವನೇನೋ ಮಾಡಿದ ಒಳ್ಳೆಯದಕ್ಕೆ ಫಲ ಸಿಕ್ತಂತೆ. ಹೀಗಂದ ಕೂಡಲೇ ಅವ್ರನ್ನೆಲ್ಲ ಬೀಳ್ಕೊಡ್ತಾನೆ. ಸೋದರ ಮಾವ ಶಕುನಿ ವಂಶನಾಶ ಮಾಡುವುದಕ್ಕೆ ಸರಿಯಾಗಿ ಮಾರ್ಗವನ್ನು ಕಲ್ಪಿಸಿದ ಅಂತ ಹೇಳಿ ಬಹಳ ಸಂತೋಷವಾಯಿತು ದುರ್ಯೋಧನಿಗೆ. ಅಲ್ಲಿಂದ ನೇರವಾಗಿ ಅವರನ್ನೆಲ್ಲ ಕಳಿಸ್ದ, ಕರ್ಣನನ್ನು ಕಳಿಸ್ದ. ನಾನು ಒಬ್ಬನೇ ಹೋಗಬೇಕು ಅಪ್ಪನ ಹತ್ತಿರ ಅಂತ ಹೇಳಿ ಅಂಧರಾಜನಾದಂಥ ಧೃತರಾಷ್ಟ್ರನ ಹತ್ರ ಒಬ್ಬನೇ ಬರ್ತಾನೆ. ಅಪ್ಪ, ಏನೋ ಕಂದ, ಏನೋ ಬಾರೋ ಬಾ, ತಬ್ಬಿಕೊಂಡ ಧೃತರಾಷ್ಟ್ರ. ಅಪ್ಪ, ಶತ್ರುಗಳು ಬಲವಾಗುತ್ತಿದ್ದಾರೆ, ನಮ್ಮನ್ನು ಮುಗಿಸಬೇಕು ಎಂದಿದ್ದಾರೆ. ಪ್ರಾರಂಭ ನೋಡಿ, ಅಪ್ಪನ ಹತ್ರ ಮಾತನಾಡುವುದನ್ನು ಒಂದೊಂದನ್ನು ಗಮನಿಸಬೇಕು. ದುಷ್ಟರು ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ನಾವು ಗಮನಿಸಿದರೆ ದುಷ್ಟತನವನ್ನು ಮಾಡುವುದಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ. ಅವರಿಗೆ ಏನು ಫಲ ಕಾದಿದೆ ಎಂಬುದನ್ನು ನೋಡಬೇಕು, ಒಂದೊಂದು ಮಾತನ್ನು ನೋಡಬೇಕು. ಧೃತರಾಷ್ಟ್ರನ ಹತ್ರ ಬಂದು ಅರಿಗಳ ಉದ್ಭವವು ಇನ್ನೂ ಗಂಟಲನ್ನು ಕೊಯ್ಯುವುದು. ಶತ್ರು, ಯಾರು ಶತ್ರು? ಅವನಿಗೆ ಇದ್ದಿದ್ದ ಶತ್ರುಗಳು ಅಂದರೆ ಪಾಂಡವರು, ಇನ್ಯಾರೂ ಶತ್ರುಗಳಿಲ್ಲ ಅವನಿಗೆ. ಪಾಂಡವರೇ ಶತ್ರುಗಳು, ಅವ್ರನ್ನ ಅರಿಗಳು ಅಂತಾನೆ. ಪಾಂಡವರು ಅನ್ನೋದಕ್ಕೂ ಅವನಿಗೆ ಇಷ್ಟ ಇಲ್ಲ. ಅರಿಗಳು ಉದ್ಭವ, ಬೆಳಕಿಗೆ ಬಂದರು. ಏನು ಬೆಳಕಿಗೆ ಬಂದರು? ಎಲ್ಲಿ ನೋಡಿದ್ರು ಪಾಂಡವರನ್ನು ಹೊಗಳವರೇ ಜನ. ಎಲ್ಲಿ ಹೋದರೂ ಕೂಡ ಅದೇ. ಅವನು ಕೇಳಿದಾಗಲೆಲ್ಲ ಕಷ್ಟವಾಗ್ತಾಯಿತ್ತು ಅವನಿಗೆ.
ಅವನಿಗೆ ಆಗದವ್ರನ್ನ ಅವನು ಯಾರಾದರೂ ಹೊಗಳಿದ್ರೆ ಯಾರಿಗೆ ಇಷ್ಟ ಆಗುತ್ತೆ. ಇವಾಗ ನಮಗೆ ಇಬ್ಬರು ಮಾತಾಡ್ತಾ ಇರುವಾಗ ಯಾವನೊಬ್ಬನ ಮೇಲೆ ನಮಗೆ ಮನಸ್ಸಿರೋದಿಲ್ಲ. ಮೂರನೇವನು ಬಂದು ಏನೋ ಮಾತಾಡೋಕ್ಕೆ ಶುರು ಮಾಡ್ದೆ ಅಂದರೆ ಹೋಗೋ ನೀನು ಯಾರಕ್ಕಾದರೂ ನಿನ್ನ ಹಾಗೆ ಸಹಿಸೋದಿಲ್ಲ, ನಮಗೆ ಸಹಿಸೋದಿಲ್ಲ. ಅಪ್ಪನ ಹತ್ರ ಹೇಳ್ತಾ ಇದ್ದಾನೆ, ಅರಿಗಳುದ್ಭವವಿನ್ನು ಗಂಟಲ ನರಿವುದು, ಅರಿಗಳುದ್ಭವವಿನ್ನು ಗಂಟಲ ನರಿವುದು, ಎಮ್ಮನು 100 ಮಕ್ಕಳನ್ನು ಅರಸ ಬರಿದೆ ಹಡೆದು ಕೆಡಿಸಿದೆ ತಾಯ ಯೌವನವ. ಲುಕ್ ಎಟ್ ದಿ ವೇ ಹಿ ಕಮೆನ್ಸಸ್ ಇಸ್ ಡಯಲಾಗ್ ಫಾರ್ ಡಿಸ್ಟ್ರಕ್ಷನ್ ಅಲ್ಲ. ಅವನು ಹೇಗೆ ಪ್ರಾರಂಭ ಮಾಡ್ತಾನೆ ನೋಡಿ. ಅಪ್ಪ ನೀನು ಇದೆಯಾ ಅಪ್ಪನಾಗಿ, ನಮ್ಮ ಅಮ್ಮನ ಯೌವನಾನ ಕೆಡಿಸಿದೆ, 100 ಮಕ್ಕಳನ್ನು ಹಡಿದ್ಲು. ಹೇಗೆ ಶುರು ಮಾಡ್ತಾನೆ ನೋಡಿ ಮಾತನ್ನು. ಏನು ಶೈಲಿ, ಎಲ್ಲಿಗೆ ಸಿಗುತ್ತೆ ಇದು ಕುಮಾರವ್ಯಾಸನಿಗೆ, ಆಶ್ಚರ್ಯವಾಗುತ್ತೆ. ಅವನು 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 ತಾನು ನೆನೆದದ್ದೇ ನಡೆಯಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಡಯಲಾಗನ ಸಂಭಾಷಣೆಯನ್ನು ಹೇಗೆ ಪ್ರಾರಂಭ ಮಾಡ್ತಾನೆ ಅನ್ನೋದು ನೋಡಬೇಕು. ಬಹಳ ದೊಡ್ಡ ಟೆಕ್ನಿಕ್ ಇದು, ಬಹಳ ದೊಡ್ಡ ಟೆಕ್ನಿಕ್. ದುರ್ಯೋಧನ ಬಹಳ ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದಾನೆ ಇಲ್ಲಿ. ಅರಿಗಳ ಉದ್ಭವವನ್ನು ಬಂತು, ಕೆಡಿಸಿದೆ ಬರಿದೆ ತಾಯ ಯೌವನವ. ನಾವೆಲ್ಲ ಹುಟ್ಟಿದ್ದು ವ್ಯರ್ಥ, ನಮ್ಮ ಅಮ್ಮನ ಯೌವನ ಹೋಯಿತು ಅಷ್ಟೇ. ಇರಲಿ ಇರಲಿ ಅಪ್ಪ, ಅಪ್ಪ ಏನೋ ಕಂದ ಏನೋ, ಈ ಪಾಂಡವರ ಮೇಲೆ ನಿನಗೆ ತುಂಬ ಇಷ್ಟ ಅಂತ ಕಾಣುತ್ತೆ. ಭೀಮಾರ್ಜುನರು ಇಲ್ಲೇ ಇರಲಿ, ನಾವೇ ಎಲ್ಲಿಗಾದರೂ ಹೋಗ್ಬಿಡ್ತೇವೆ. ಇರಲಿ ಭೀಮಾರ್ಜುನರು ಹಸ್ತಿನಪುರದೊಳು, ಇರಲಿ ಭೀಮಾರ್ಜುನರು ಹಸ್ತಿನಪುರದೊಳು, ಎಮ್ಮಿನಿ ಬರನ್ ದೇಶಾಂತರಕ್ಕೆ ನೇಮಿಸುಜಿಯ, ಎಮ್ಮಿನಿ ಬರನ್ ದೇಶಾಂತರಕ್ಕೆ ನೇಮಿಸುಜಿಯ, ನೂಕದು ಭೀಮನೊಡನೆ, ನೂಕದು ಭೀಮನೊಡನೆ. ಅಪ್ಪ ನೀನು ರಾಜಧಾನಿಯಲ್ಲಿ ಸುಖವಾಗಿರು, ನಿನಗೆ ಪಾಂಡವರ ಮಕ್ಕಳ ಮೇಲೆ, ಪಾಂಡುವಿನ ಮಕ್ಕಳ ಮೇಲೆ ತುಂಬ ಇಷ್ಟ, ನಮ್ಮನ್ನು ದೇಶಾಂತರಕ್ಕೆ ಕಳಿಸು. ಆ ಭೀಮ ಇದ್ದರೆ ನಾನು ಒಂದು ದಿನ ಏನು ಬದುಕಿರೋದಿಲ್ಲ, ಯಾಕೋ ನನಗೆ ಇಷ್ಟ ಇಲ್ಲ, ಆ ಭೀಮ ಇರೋದು ಇಷ್ಟ ಇಲ್ಲ ನನಗೆ. ಮಗನೇ ಕಂದ, ಯಾಕಪ್ಪ ಹೀಗೆ ಹೇಳ್ತೀಯ ನೀನು ಕಂದ, ಮುಗ್ದೇ ಹೋಯ್ತು. ಏನು ಅಭಿಮಾನ ಅಂದರೆ ಆ ದುಷ್ಟ ಮಗನ ಮೇಲೆ ಒಂದು ಕ್ಷಣ ದುರ್ಯೋಧನ ಏನಾದರೂ ಹೇಳಿದಾಗ ಸಾಕು ಕರಗಿಬಿಡ್ತಾನೆ, ಮಂಜು ಕರಗು ಹಾಕಿ ಕರಗಿಬಿಡ್ತಾನೆ. ಕಂದ ಅಕ್ಕಟ ಬಾರೋ 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 ಬಾ ಬಾ ಬಾ. ಧರ್ಮರಾಜ ಒಳ್ಳೆಯವನಲ್ವೇನೋ ಕಂದ, ಯಾಕೋ ಹೀಗೆ ಹೇಳ್ತೀಯ ನೀನು, ಬಾಪ್ಪ ಬಾ ಬಾ. ಅಕಟ ಮಗನೇ ಧರ್ಮಸುತ ಬಾಧಕನೇ, ಅಲ್ಲದೆ ಭೀಮಾರ್ಜುನರು ನಿನಗೆ ತೊಂದರೆ ಕೊಡ್ತಾರೇನೋ ಕಂದ, ಏನೋ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಹೇಳು? ಏನೂ ಮಾಡಿಲ್ಲ, ಅವನಿಗೆ ಹೇಳೋದಕ್ಕೆ ಏನೂ ಇಲ್ಲವೇ ಇಲ್ಲ. ಅವನು ಕೇಳಿದ ಪ್ರಶ್ನೆಗೆ ಏನು ಮಾಡಿದ್ದಾರೆ ಭೀಮಾರ್ಜುನರು ಇವನಿಗೆ? ಏನೋ ಮಾಡಿದ್ದಾರೆ. ಭೀಮಾರ್ಜುನರ ಮತಿ ಕಂಟಕದೊಳೆರಗದು ಮೀರಿ ನಡೆಯರು ಧರ್ಮನಂದನ. ಕಂದ ಹತ್ತಿರ ಬಾ. ಬಂದೆ, ಬೇರೆ ಯಾರೂ ಇಲ್ಲ ತಾನೇ ಇಲ್ಲಿ? ಯಾರೂ ಇಲ್ಲ. ನಿಜವಾಗಲೂ ಈ ರಾಜ್ಯ ನಾನು ಆಳ್ತಾ ಇದ್ದೀನಲ್ಲ, ಇದು ಪಾಂಡುವಿನದು ಕಣೋ, ನನ್ನ ತಮ್ಮಂದು, ಅವನೇ ಇದಕ್ಕೆ ಉತ್ತರಾಧಿಕಾರಿ. ನಾನು ನೇತ್ರಹೀನ, ನನಗೆ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಕ್ಕೆ ಶಾಸನದ ಪ್ರಕಾರ ನನಗೆ ಅನುಮತಿ ಇಲ್ಲ. ಆದರೆ ನನಗೆ ಅವನ ರಾಜ್ಯ ಅವನದು, ನನಗೆ ಕೊಟ್ಟು ಹೋಗಿದ್ದಾನೆ ಕಣೋ. ಅವನ ಮಕ್ಕಳನ್ನ ಯಾಕಪ್ಪ ಹೀಗೆ ನೀನು ಹೀಗೆಲ್ಲ ದ್ವೇಷಿಸ್ತಾ ಇದೆಯಾ? ಸಕಲ ರಾಜ್ಯಕ್ಕೆ ಪಾಂಡುವೆ ಪಾಲಕನು, ಈ ಸಕಲ ರಾಜ್ಯಕ್ಕೆ ಪಾಂಡುವೆ ಪಾಲಕನು, ತನ್ನೊಳು ತಪ್ಪಿದನೇ ಪಾಂಡು ತನ್ನೊಳು ತಪ್ಪಿದನೇ, ಬಿಡು ವಿಕಳ ಮತಿಗಳ ಮಾದನು ಮಗನೇ
ನೀ ಬಿಡು ವಿಕಲಮತಿಗಳ ಮಾತನು ಎಂದನು ಮಗಗೆ ಧೃತರಾಷ್ಟ್ರ. ಅಪ್ಪ ಅಪ್ಪ ಏನೋ ನಾನು ಎಲ್ಲಿ ಹೇಳಿದೆ ಪಾಂಡು ಕೆಟ್ಟವನು ಅಂತ ಎಲ್ಲಿ ಹೇಳಿದೆ? ಪಾಂಡುವಿನದೇ ರಾಜ್ಯ ನಾನಿಲ್ಲ ಅಂದನೆ ಹೇಳು, ನಾನಿಲ್ಲ ಅಂದನೆ ಪಾಂಡುವಿನದೇ ರಾಜ್ಯ. ತಪ್ಪಿ ನಡೆಯೇನು ಪಾಂಡು, ನನ್ನ ಚಿಕ್ಕಪ್ಪ ಇದನ್ನಲ್ಲ, ಎಂದೂ ತಪ್ಪಿ ನಡೆಯೋದಿಲ್ಲ. ನೀವು ಈ ರಾಜ್ಯವನ್ನು ಪಾಂಡುವಿನ ಮಕ್ಕಳಿಗಲ್ವೇ ಒಪ್ಪಿಸ್ಬೇಕು ಅಪ್ಪ. ಈ ರಾಜ್ಯವನ್ನು ಅವರಿಗೆ ಒಪ್ಪಿಸ್ಬಿಡಿ ಅಪ್ಪ. ನೀವು ಆ ಮಾತಾಡೋದು ಧಾಟಿ ಮುಖ್ಯ. ಇಲ್ಲಿ ಕವಿತೆ ಒಳಗೆ ಧ್ವನಿ ಅಂತ ಒಂದಿದೆ. ಆ ಧ್ವನಿ ಅನ್ನೋದು ಬಹಳ ಮುಖ್ಯ. ಆ ಧ್ವನಿಯಲ್ಲೇ ಎಲ್ಲ ಅರ್ಥವಾಗುತ್ತೆ, ಎಲ್ಲ ಅರ್ಥವಾಗುತ್ತೆ. ಬನ್ನಿ ಸರ್, ನಾಳೆ ಮನೆ ಒಳಗೆ ಪೂಜೆ ಇಟ್ಕೊಂಡಿದ್ದೀವಿ, ನಮ್ಮ ಮನೆಗೆ ಬನ್ನಿ ನೀವು. ಇದು ಧ್ವನಿ. ನೀವು ಬರ್ರಿ, ಮನೇಲಿ ಪೂಜೆ ಇಟ್ಟಿದ್ದೀವಿ ಬರ್ರಿ, ಅದು ಧ್ವನಿ. ಏನೇ ನಿನ್ನನ್ನು ಕರಿಬೇಕೇನೆ ನಾನು? ಬಂದ್ರೆ ಬಾ, ಬಂದರೆ ನಿನಗೆ ಒಳ್ಳೆಯದು. ಎಲ್ಲ ಒಂದೇ ಇನ್ವಿಟೇಷನ್ನೇ ಅದು. ಲುಕಿಡ್ದಿ ಧ್ವನಿ. ಅದಕ್ಕೇನು ಮಾಡ್ತಾರೆ ಅಂದರೆ, ಮನೇಲಿ ಹೋಗುವಾಗ ಗಂಡ ಹೆಂಡತಿ ಇಬ್ಬರನ್ನೂ ಕರೆದ್ರೆ, ಅಯ್ಯೋ ಬಿಡ್ರಿ ಹೋಗೋದು ಯಾಕೆ, ನಮ್ಮನ್ನು ಕರೆದಿದ್ದು ಅವನು ಯಾಕೋ ಅಪಸ್ವರ ಬಂತು ಅಂತ ಹೇಳ್ತಾರೆ. ದಿಸ್ ಇಸ್ ದಿ ವೇ. ಇವನು ಹೇಗೆ ಮಾತಾಡ್ತಾಯಿದ್ದೆ ನೋಡಿ, ಬಪ್ಪ ಅವನು ತಪ್ಪಿ ನಡೆಯೋದಿಲ್ಲ, ಅವ್ರನ್ನ ಕರೆಸ್ಬಿಡಿ. ಅಪ್ಪುದು ಇಳೆ ಅವರಿಗೆ, ಈ ಭೂಮಿ ಅವರಿಗೆ ಸೇರಬೇಕು. ತರುವಾಯ ಅವನ ಮಕ್ಕಳಿಗೆ ಸೇರುತ್ತೆ, ಅವ್ರ ಮಕ್ಕಳಿಗೆ ಸೇರುತ್ತೆ, ಅವ್ರ ಮಕ್ಕಳಿಗೆ ಸೇರುತ್ತೆ. ರಾಜ್ಯದ ಸಂತತಿಯಲ್ಲಿ ಅವರ ವಂಶವೇ ಬೆಳೆಯುತ್ತೆ. ಆದ್ದರಿಂದ ಅಪ್ಪ ಇಷ್ಟು ನಂದು ಒಂದೇ ಒಂದು ಪ್ರಾರ್ಥನೆ, ಇದನ್ನು ನಡೆಸ್ಕೊಟ್ಬಿಡಿ ನೀವು. ಜನಪ ಸುಖದಲ್ಲಿ ನಿಮ್ಮ ತಮ್ಮನ ತನುಜನರೊಡನೆ ನೀವು ಸುಖವಾಗಿರಿ. ನೀವು ಏನು ಯೋಚನೆ ಮಾಡಬೇಡಿ, ನಾವು ಹೋಗಿ ಬರ್ತೇವೆ. ನಿಮ್ಮ ತಮ್ಮನ ಮಕ್ಕಳಿದಾರಲ್ಲ, ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ನೀವು ನಾನು ಬರಲ್ಲ ಹೆದರಿಸ್ತಾನೆ. ಜನಪ ಸುಖದಲ್ಲಿ ನಿಮ್ಮ ತಮ್ಮನ ತನುಜರೊಡನೆಯೇ ರಾಜ್ಯ ಮಾಡುವುದನು ನಯವನ. ಜನಪ ಸುಖದಲ್ಲಿ ನಿಮ್ಮ ತಮ್ಮನ ತನುಜರೊಡನೆಯೇ ರಾಜ್ಯ ಆಡುವುದನು ನಯವನ. ಅಪ್ಪ ನಿನ್ನ ಮಗ ನಾನು, ತೋಳ್ಬಲ ಚೆನ್ನಾಗಿದೆ, ನನಗೆ ಭರ್ಜರಿ ಆಯುಧ ಇದೆ, ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತೀನಿ, ಹೊಟ್ಟೆ ಹೊರಿತೀನಿ ನಾನು, ಏನು ಕಷ್ಟ ಇಲ್ಲ, ಎಲ್ಲ ಅವರಿಗೆ ಒಪ್ಪಿಸ್ಬಿಡಿ. ಬೀಳು ಕೊಡುವುದು ನಮ್ಮ ನೂರ್ವರನು ಜನಪರುಂಟೋಲೈಸಿಕೊಂಬರೇ. ಜನಪರುಂಟೋಲೈಸಿಕೊಂಬರೇ ತನಗಿರದೆ ಖಂಡೆಯದ ಸಿರಿ. ಕರೆ ಜನನಿಯನು ಬೀಳ್ಕೊಂಬೆವು, ಕರೆ ಜನನಿಯನು ಬೀಳ್ಕೊಂಬೆವು. ಇನ್ನೇನೆಂದು ನಿಂದಿದ್ದ ನಮ್ಮ ನಾರಣಪ್ಪ ಶಾನುಭೋಗ ಎಂಥ ಕವಿರಿ, ಎಂಥ ಕವಿ. ರವಿ ಕಾಣದ್ದನ್ನು ಕವಿ ಕಂಡ ಅಂತ ಒಂದು ಗಾದೆ. ಸೂರ್ಯನ ರಶ್ಮಿಗೆ ಸಿಲುಕದೆ ಇರೋದು ಕವಿಯ ಕಣ್ಣಿಗೆ ದೃಷ್ಟಿಗೆ ಕಾಣುತ್ತಂತೆ. ಆಶ್ಚರ್ಯ. ಎಷ್ಟು ಗಮನಿಸಿ, ಈ ಮಾತನ್ನು ಗಮನಿಸಿ. ಜನಪ ಕೊಂಬರೆ ತನಗೆ ಇರದೆ, ನನಗೇನು ಯೋಚನೆ ಇಲ್ಲ, ಖಂಡ ಇದೆ, ಸಿರಿ ಇದೆ, ಬಲ ಇದೆ, ಆಯುಧ ಇದೆ ಅಂತ ಹೇಳಿ, ಅಪ್ಪ ಅಮ್ಮನಿಗೆ ಹೇಳ್ಬಿಡಿ ನಾನು ಬರ್ತೇನೆ ಅಂದು ಅತಿ ಜನ ಕರೆ ಜನನಿಯನು ಬೀಳ್ಕೊಂಬೆವು. ಇನ್ನೇನೆಂದು ನಿಂದಿದ್ದ. ಅಯ್ಯೋ ಅಪ್ಪ, ದುಃಖ ಆಗುತ್ತಲ್ಲ ಯೋಚನೆ ಮಾಡ್ತಾರೆ. ಅವನಿಗೆ ಕಣ್ಣಿಲ್ಲ, ನನಗೆ ನಾನು ಹೋಗ್ತೀನಿ ಕಂದ ಹೋದೇನೋ, ಅಯ್ಯಯ್ಯೋ ನಿನ್ನ ಆಣೆ ನನ್ನ ಆಣೆ, ಹೋಗ್ಬೇಡ, ಎಲ್ಲಿದೆಯೋ. ಹೋದ ಅನ್ನೋ ಭಾವನೆ ಆ ಕುರುಡನಿಗೆ ತಿಳಿಬೇಕು. ಅವನು ಹೋಗಬಾರ್ದು, ಅಲ್ಲೇ ನಿಂತಿದ್ದಂತೆ ಇವನು ರಿಯಾಕ್ಷನ್ ಏನಾಗುತ್ತೆ ಅಂತ. ಬಾ ಕಾಣ್ತಾನೆ ಕವಿ ಇದನ್ನೆಲ್ಲ. ಅಲ್ಲಿ ಹೋಗ್ಬಿಟ್ಟು ಇದನ್ನು ನೋಡ್ಬಿಟ್ಟು ಬರೆದಿದ್ದಾನೆ ಅಂತ ಕಾಣುತ್ತೆ. ಆಶ್ಚರ್ಯವಾಗುತ್ತೆ. ಅಲ್ಲಿಯೇ ನಿಂದಿರ್ದ ಕಂದ ಎಲೆ ಮಗನೇ ಎನ್ನಾಣೆ ಬಾರೋ ಸತ್ತೋಗಲಿಲ್ಲ ಧೃತರಾಷ್ಟ್ರ. ಅಷ್ಟೇ, ಅವನು ಎದೆ ದಬಾರಂತ ಹೊಡಿಬೇಕಾಗಿತ್ತು. ಅಷ್ಟು ಪ್ರೀತಿ ಅಂಧನಿಗೆ ಅವನಿಗೆ. ಇವನು ಈ ಥರ ನಾಟಕ ಆಡ್ತಾನೆ. ಅವನಿಗೆ ಹೋಗ್ಬಿಟ್ಟು ಎಲೆ ಮಗನೇ ಎನ್ನಾಣೆ ಕುರುಕುಲ ತಿಲಕ, ನೀನು ಹೋದರೆ ನನಗೆ ಯಾರೋ ಗತಿ, ನಾನು ಹೇಗೋ ಬದುಕಿರಲಿ. ಎಲೆ ಮಗನೇ ಎನ್ನಾಣೆ ಬಾ
ಎಲೆ ಮಗನೆ ಎನ್ನಾಣೆ ಬಾ ಕುರುಕುಲ ತಿಲಕ ನೀ ಹೋಗಲೆನ್ನೊಡಲುಳಿವುದೇ ಮರಿಯಾನೆ ಬಾರೈ ಕಂದ ಬಾಯಂದು ಸೆಳೆದು ಬಿಗಿಯಪ್ಪಿದನು ಸೆಳೆದು ಬಿಗಿಯಪ್ಪಿದನು ಕಂಬನಿದುಳುಕಿದನು ಬಾ 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 ತಲೆ ನೇವಿರಿಸಿ ಮುತ್ತು ಕೊಟ್ಟು ಬಾ. ನಾನು ಹೇಳಿದ್ದೆಲ್ಲ ನಿಜ ಅಂದ್ಕೊಂಡ್ಬಿಟ್ಟಿಯೇನೋ? ಅವ್ರನ್ನ ಮುಗಿಸೋದಕ್ಕೆ ಏನು ಉಪಾಯ ಇದೆ ಅದನ್ನು ಹೇಳು. ಗಮನಿಸಿದ್ರಾ? ಮತ್ತೆ ಕಂಬನಿದುಳುಕಿದನು ಹೇಳಿನ್ನು ಮೇಲಣ ಬಳಗೆಯನು ರಿಪುರಾಜ ಕಾರ್ಯಕ್ಕೆ ಬುದ್ಧಿಯೇನು ಮಗನೇ ಹೇಳಿನ್ನು ಮೇಲಣ ಬಳಕೆಯನು ರಿಪುರಾಜ ಕಾರ್ಯಕ್ಕೆ ಬುದ್ಧಿಯೇನೆಲ್ಲ ವಾಟ್ ಎ ಚೇಂಜ್ ಅಲ್ಲ, ವಾಟ್ ಎ ಚೇಂಜ್. ಅಷ್ಟೆಲ್ಲ ಗೊಳೋ ಅಂತ ಹತ್ತುಬಿಟ್ಟು ತಕ್ಷಣ ಇನ್ನೂ ಕಣ್ಣೀರು ಹಿಂಗೇ ಇಲ್ಲ. ಹೇಗೆ ಮುಗಿಸ್ತೀಯ ಅವ್ರನ್ನೆಲ್ಲ ಹೇಳು ಅಲ್ಲ. ಇದು ಇಂಥ ಜನ ಇರ್ತಾರೆ. ನಮ್ಮ ಮಾರ್ಕಂಡೇಯ ಅವಧಾನಿಗಳು ನಿಮಗೆಲ್ಲ ಗೊತ್ತಲ್ಲ. ನಮ್ಮ ಕೇಶವಮೂರ್ತಿಯವ್ರ ವಾಚನಕ್ಕೆ ಅವರು ತುಂಬ ವ್ಯಾಖ್ಯಾನ ಮಾಡ್ತಾರೆ. ಅವರೇ ಪ್ರಾರಂಭ ನಮ್ಮ ಊರ ಕಡೆ ಆ ಕಡೆ ಜಿಲ್ಲೆಗಳಲ್ಲೆಲ್ಲ ಹೋಗಿ ಮಾಡ್ತಾರೆ. ಅವ್ರ ತಂದೆ ನಾರಾಯಣ ಅವಧಾನಿಗಳು ಅಂತ ಹೇಳಿ ನಡೆದಿದ್ದು ಕಟ್ಟುಕಥೆ ಅಲ್ಲ ಇದು. ಕೂಡ್ಲಿ ಒಳಗೆ ಶ್ರೀಮಂತರಿದ್ದರು ಒಬ್ಬರಿಬ್ಬರು. ಅವರಿಗೆ ಕೂಡ್ಲಿ ಸಾಹುಕಾರರು ಅಂತಲೇ ಹೆಸರು. ಶಿವಮೊಗ್ಗ 9 ಮೈಲಿ ದೂರದಲ್ಲಿ. ಈ ಅಡಿಕೆ ಬೆಳೆಯೋರೆಲ್ಲ ಅವರಿಗೆ ಯಾವಾಗಲೂ ಸಾಲ ತೊಗೊಳ್ಳದೆ ಇರೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಕೊಯ್ಲಿಗೆ ಬರಬೇಕು, ಬೀಜ ಹಾಕಬೇಕು, ಎಲ್ಲ ಹಾಕಬೇಕು ಅಂದರೆ ಸಾಲ ತೊಗೋತಾರೆ. ಅಡಿಕೆ ಮಾರಾಟ ಆಯಿತು ಅಂದರೆ ಮಂಡಿಯಿಂದ ಅಲ್ಲೇ ಸಾಲ ಕೊಟ್ಟುಬಿಡ್ತಾರೆ. ಆದರೆ ಕೆಲವರಿಗೆ ಕಂತು ಜಾಸ್ತಿ ಬೇಕಾಗುತ್ತೆ. ಈ ಕೂಡ್ಲಿ ಸಾಹುಕಾರರಿಗೆ ಪಾಪ ಹೆಂಡತಿ ಹೋಗ್ಬಿಟ್ರಂತೆ ಒಂದು ಸಲ. ಇವರು ಸಾಲವನ್ನು ಬಾಕಿ ಕೊಡೋ ಕಂತಿತ್ತು, ಅವ್ರಿಗೆ ಹೋಗಬೇಕಾಗಿತ್ತು. ಯಾರಿಗೆ? ನಾರಾಯಣ ಅವಧಾನಿಗಳಿಗೆ, ನಮ್ಮ ಮಾರ್ಕಂಡೇಯ ಅವಧಾನಿಗಳ ತಂದೆಗೆ. ಏನು ಪಾಪ ಇವಾಗ ಸೂತಕ ಇದೆಯಲ್ಲ, ಇವಾಗ ಹೋದ್ರೆ ಪಾಪ ಸಂಕಟ ಪಟ್ಕೋತಾನೋ ಏನೋ, ಆದರೆ ನಾನು ಮಾತ್ರ ಸ್ವಲ್ಪ ಏನು ಕಟ್ಟೋದು ಕಟ್ಬಿಡ್ಬೇಕು ಅಂಥೇಳಿ ನಮ್ಮ ಶಿವಮೊಗ್ಗದಿಂದ ಎತ್ತಿನ ಗಾಡೀಲಿ ಹೋಗಿದ್ದಾರೆ ಕೂಡ್ಲಿಗೆ. ಅಲ್ಲಿ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಕೂತಿದ್ದಾರೆ. ಅದು ಸೂತಕ ಬಂದಿನ ಬಟ್ಟೆ ಹಾಕ್ಕೋಬೇಕು, ಬಂದವ್ರ ಮುಂದೆ ತಕ್ಷಣ ತೆಗಿಬೇಕು, ಆಮೇಲೆ ಮಾತಾಡ್ಬೋದು. ಅದೊಂಥರ ಒಂದು ರಿಚುವಲ್ ಆಗಿ ಬಂದುಬಿಟ್ಟಿದೆ. ಅದನ್ನು ಮಾಡ್ತಾಯಿದ್ದೆ. ಕೂತಿದ್ರು. ಏನೋಪ್ಪ ಹೋಗೋ ವಯಸ್ಸಲ್ಲ, ಇನ್ನೂ ಎಷ್ಟು ಸುಖವಾಗಿರ್ಬೋದಾಗಿತ್ತು, ನಿನ್ನಂಥವ್ರ ಹತ್ರ ಇರೋದಕ್ಕೂ ಕೊಟ್ಟಿರಬೇಕಲ್ಲ ಹೆಣ್ಣು, ಹೀಗೆಲ್ಲ ಹೋಗ್ಬಿಟ್ರಲ್ಲ. ಆದರೂ ಬಹಳ ಬಹಳ ಸಂಕಟ ಆಗುತ್ತಪ್ಪ. ಏನೋ ಮಾಡ್ತೀಯ ಅವಧಾನಿ, ನೀರಿನಲ್ಲಿ ನನ್ನ ಬಿಟ್ಬಿಟ್ಲು, ಹೋಗ್ಬಿಟ್ಲು ಅಂತ ತುಂಬ ನಿಜವಾಗಲೂ ಹತ್ತನಂತೆ ಮನುಷ್ಯ ಕಣ್ಣಲ್ಲಿ ನೀರು ನೋಡಿದ್ರಂತೆ. ಅವಾಗ ಇವ್ರು ದುಡ್ಡು ತೊಗೊಂಡು ಹೋಗಿದ್ದವರು ಈಗ ಸಾಲದ ಬಾಕಿ ಕೊಡೋದು, ಲೆಕ್ಕಪತ್ರ ನೋಡೋದು ಸರಿಯಲ್ಲ ಅಂಥೇಳಿ ಇನ್ನೇನು ಹೊರಡೋಣ ವಾಪಸ್ಸು ಅಂತ ನಾರಾಯಣ ಅವಧಾನಿಗಳು ಮನೆ ಈ ಕಡೆ ತಿರುಗ್ತಾ ಇದ್ರಂತೆ. ಹೀಗೆ ನೋಡಿದ ಅವರು, ಓಹೋ ಹೊರಟೇ ಬಿಡ್ತಾರೋ ಏನೋ ಅಂತ ಹೇಳ್ಕೊಂಡು ಅಲ್ಲಿಂದ, ನಾರಾಯಣ ಸದ್ಯ ಅಲ್ಲಿಂದ ಬಂದಿಲ್ಲಪ್ಪ ನೀನು, ನನಗೆ ದುಃಖ ವಿಚಾರಿಸೋದಕ್ಕೋಸ್ಕರ ಬಂದಿಲ್ಲ, ತುಂಬ ಅಲ್ಲೇ ಅವ್ರು ಯಾರ್ಯಾರೋ ಇದ್ದಾರೆ ಅಂತ ಹಾಗೆ ಮಾಡಿದೆ, ನೀನೇನು ತಂದಿದ್ದೀವೋ ಕೊಟ್ಟು ಹೋಗು ಹಾಗೆ ಅಂತದಂತ. ಇದು ನಿಜವಾಗಲೂ ನಡೆದಿದ್ದು. ನಡೀದೇ ಇರೋದನ್ನು ಏನು ಹೇಳ್ತಾನೆ ಕವಿ, ಹಾಗೆಲ್ಲ ಸುಳ್ಳು ಹೇಳೋದಿಲ್ಲ. ಇಷ್ಟೆಲ್ಲ ಇದ್ಬಿಟ್ಟು ಅವನು ಹೇಳ್ತಾನಂತೆ, ಏನು ತಂದಿದೆಯಾ ನೀನು, ಏನು ಮಾಡ್ತೀಯಾ ಅಂತ ಹೇಳಿದಾಗ, ಇವಾಗ ಏನು ಮಾಡಲಿ ಹೇಳು, ಮುಂದಿನ ಅಪ್ಪ 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 ನೀನೀಗ ನನಗೆ ನಿಜವಾದ ಅಪ್ಪ ನೀನು, ಭೇಷ್. ಹೀಗೆ ಇಲ್ಲಿ ಯಾರೂ ಇಲ್ಲ. ಏನು ಮಾಡಿದೆಯಾ ನೀನು ಅಪ್ಪ, ಇಷ್ಟೇ ನಾನು ಹೇಳೋದು, ಒಂದೇ ಉಪಾಯ, ಇದನ್ನು ನೀನು ಮಾಡು ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೇನೆ. ಕರೆಸಿ ಪಾಂಡು ಕುಮಾರಕರನು ಈ ಧರೆಯ ಕಸುಗೆಯ ಮಾಡಿಕೊಡು, ಕರಿತುರಗ ಭಂಡಾರವನ್ ಸಹದಾಯಾದ ವಿಷಯದಲ್ಲಿ. ಪಾಂಡವನ ಮಕ್ಕಳನ್ನು ಕರಿ, ಹಿಸ್ಸೆ ಮಾಡ್ಕೋತೀವಿ ಅಂತ ಹೇಳು. ರಾಜ್ಯಭಾರ, ರಾಜ್ಯವನ್ನೆಲ್ಲ ಹಿಸ್ಸೆ ಮಾಡಿದ್ದು ಆಗಲೇ ಆಗಿದೆ. ರಾಜಧಾನಿಯನ್ನು ಬದಲಾಯಿಸು ಅಷ್ಟೇ. ನಮಗೊಂದು ರಾಜಧಾನಿ ಇರಲಿ, ಅವರಿಗೊಂದು ರಾಜಧಾನಿ ಇರಲಿ, ನಾವು ಹತ್ತಿರ ಪಕ್ಕದಲ್ಲಿ ಇಲ್ಲದೆ ಹೋದರೂ ಸಾಕು, ಅಷ್ಟೇ. ನನಗೆ ಬೇಕಾದ ಅಷ್ಟೇ, ಅದನ್ನು ನೀನು ಮಾಡು ಸಾಕು. ಇರವನವರಿಗೆ ವಾರಣಾವತಿ ಬುರದೊಳಗೆ ಪರುಠವಿಸಿಕೊಡು,
ಇರವನವರಿಗೆ ವಾರಣಾವತಿ ಪುರದೊಳಗೆ ಪರುಠವಿಸಿಕೊಡು. ಅಪ್ಪ, ಇಷ್ಟು ಮಾಡು ಸಾಕು. ರಾಜಧಾನಿಯನ್ನು ವಾರಣಾವತದಲ್ಲಿ ಅವರಿಗೆ ಕೊಡು. ಅವ್ರನ್ನ ಸುಟ್ಟು ಭಸ್ಮ ಮಾಡೋ ಕೆಲಸ ನಾನು ಮಾಡ್ತೇನೆ. ತಾನು ರುಹಿ ಸುಡುವೆನು, ತಾನು ರುಹಿ ಸುಡುವೆನು ಬಳಿಕ ಲಾಕ್ಷಾಭವನ ರಚನೆಯಲಿ. ಕಂದ ಕಂದ, ನನ್ನ ಮಗನೇ ಕಣೋ ನೀನು, ಇಲ್ಲದೆ ಹೋದರೆ ಈ ಯೋಚನೆ ಬರೋದಿಲ್ಲ ಅಂತಂತಾನಂತ. ಅವನು ಹೇಳೋ ಮಾತು ನೋಡಿ ಹೇಗೆ ಆಡ್ತಾ ಇದ್ದಾನೆ. ಸ್ನೇಹಿತರೆ, ನಿಜವಾಗಲೂ ಮೇಲಿಂದ ಮೇಲೆ ಓದಬೇಕು. ನಮ್ಮ ಸಮಾಜ ಹೇಗಿರುತ್ತೆ, ಹೇಗಿತ್ತು, ದುಷ್ಟರು ಹೇಗೆ ಮಾತನಾಡ್ತಾರೆ ನೋಡಬೇಕು. ಕವಿ ಏನು ಅದ್ಭುತವಾಗಿ ಚಿತ್ರಿಸಿದ್ದಾನೆ. ಹೌದು, ನೀನು ಮಾಡ್ತಾ ಇರೋದು ನಿಜವಾಗಲೂ ಹೌದು ಮಗನೇ, ಮಂತ್ರವಿದು, ಇದು ನಿಜವಾದಂಥ ಉಪಾಯ, ಇದು ನಿಜವಾದಂಥ ಉಪಾಯ, ಮತಬಹುದು. ನಿನ್ನ ಅಭಿಪ್ರಾಯ ನನಗೂ ಒಪ್ಪಿಗೆ ಇದೆ. ಪ್ಲೀಸ್ ರಿಮೆಂಬರ್ ದಿಸ್. ಟೇಪ್ ರೆಕಾರ್ಡರ್ ಇರಲಿಲ್ಲ ಅವಾಗೆಲ್ಲ, ಇದ್ದಿದ್ದು ರೆಕಾರ್ಡ್ ಮಾಡಿ ಇಟ್ಕೊಂಡು ಬಿಡ್ತಾಯಿದ್ರು. ಬರೀ ಕೇಳಿಬಿದ್ದ ಮಾತು. ಯಾರು ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಅನಹೈಲೇಷನ್ ಆಫ್ ದಿ ಎಂಟೈರ್ 18 ಅಕ್ಷೋಹಿಣಿ ಸೈನ್ಯ. ನೆನಪಿಟ್ಕೋಬೇಕು ಯಾರು ಅಂತ. ರಾಜಮುದ್ರೆ ಬಿತ್ತು ಅಂದರೆ ಮುಗಿದೋಯ್ತು. ಮುದ್ರೆ ಹಾಕ್ತಾ ಇದ್ದೇನೆ ಇಲ್ಲಿ. ಹೌದು, ನೀನು ಹೇಳಿದ್ದು ಸರಿಯಾಗಿದೆ. ಏನಪ್ಪ ಏನು? ಈ ಕಣ್ಣಿಲ್ಲದೆ ಇರಿದ್ರೆ ಅವರ ಭಾವನೆಗಳು ಗೊತ್ತಾಗೋದಿಲ್ಲ ನಮಗೆ. ಯಾಕೆಂದರೆ ಯಾವಾಗಲೂ ಕಣ್ಣಲ್ಲಿ ನಮ್ಮ ಭಾವನೆಗಳು ಗೊತ್ತಾಗುತ್ತೆ. ನೋಡೋದ್ರಲ್ಲೇ ಯಾಕೆ ಒಂಥರ ಇದಿರಲ್ಲ ಅಂತಂತೀವಲ್ಲ, ಆ ದೃಷ್ಟಿ ಇಲ್ಲದೆ ಹೋದ್ರೆ ಕಷ್ಟ, ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಕಷ್ಟ. ಅದಕ್ಕೆ ತಕ್ಷಣ ನಿಲ್ಲಿಸ್ಬಿಟ್ಟ ಅಲ್ಲಿ. ಅಷ್ಟು ಹೇಳಿ, ಹೌದು ನನ್ನ ಅಭಿಪ್ರಾಯ ನೀನು ಹೇಳಿದ್ದು ಸರಿಯಾಗಿದೆ ಅಂದ್ಬಿಟ್ಟು, ಯಾಕೆ ಅಪ್ಪ ಏನಾಯಿತು? ಈ ಇಬ್ಬರು ಪ್ರಾರಬ್ಧರು ಇನ್ನೂ ಇದ್ದಾರಲ್ಲೋ, ಅವರು ಸತ್ತಿದ್ರೆ ಚೆನ್ನಾಗಿತ್ತು. ಅಪ್ಪ ಯಾರು? ಆ ಭೀಷ್ಮ, ಆ ವಿದುರ, ಅವರಿಬ್ಬರು ನಮಗೆ ಕಂಟಕರಾಗಿದ್ದಾರೆ ಕಣೋ. ಅಹುದು ಮಗನೇ ಮಂತ್ರವಿದು ಮತಬಹುದು ನಮಗೆ, ಮಗನೇ ಮಂತ್ರವಿದು ಮತಬಹುದು ನಮಗೆ. ಈ ಭೀಷ್ಮ ವಿದುರರು ಕುಹಕಿಗಳು ಕೃತ ಭಿನ್ನವಾದರೆ ಭಾರವದು ಮೇಲೆ. ಭೀಷ್ಮ ವಿದುರರು ಕುಹಕಿಗಳು ಅಂದರೆ ನಾನು ಒಂದು ದಿನ ಡೈರಿ ಒಳಗೆ ಅವರು ಕುಹಕ ಎಲ್ಲೂ ಮಾಡಿಲ್ಲ. ಅವರು ಆಣೆ ಇಟ್ಕೊಳ್ಳೋಕ್ಕೂ ಮಾಡಿಲ್ಲ. ಅದು ವಿದುರನನ್ಕ ಭೀಷ್ಮನಾದರೂ ಒಂದೊಂದು ಸಲ ಪಾಂಡವರ ಪರವಾಗಿ ಮಾತನಾಡಿದಾಗ ಏನು ಹೀಗೆ ಮಾತಾಡ್ದಾನೆ ಅಂತಂತಾರೆ. ವಿದುರ ಮಹಾಸತ್ಯವಾದಿ ಅವನು. ಅವನಿಗೆ ತೃಪ್ತಿಪಡಿಸೋಕ್ಕೋಸ್ಕರ ಸುಳ್ಳನ್ನು ಎಂದೂ ಹೇಳೋದಿಲ್ಲ. ವಿದುರ ಧರ್ಮದೇವತೆಯೇ ಹುಟ್ಟಿದ್ದಾನೆ ಸಾಕ್ಷಾತ್. ವಿದುರ ಹೇಗೆ ಹುಟ್ಟಿದಾಗ ಗೊತ್ತಾ ನಿಮಗೆ? ಮಾಂಡವ್ಯ ಅಂತ ಒಬ್ಬ ಋಷಿ. ಅವನು ಸತ್ತೋದ ಮಹಾಋಷಿ, ಬ್ರಹ್ಮಋಷಿ. ಅವನು ಸತ್ತೋದ ಕೂಡಲೇ ಅವನು ಸ್ವರ್ಗಕ್ಕೆ ಹೋಗಬೇಕಾಗಿದ್ದವನು ಕಷ್ಟವನ್ನು ಮೊದಲು ಅದರ ಫಲ ಅನುಭವಿಸ್ಬೇಕಂತೆ. ಅವನ್ನ ನೇರ ನರಕಕ್ಕೆ ಕರ್ಕೊಂಡೋಗಿ ಒಂದು ಕಬ್ಬಿಣದ್ದು ಭಾರಿ ಕೋಲು, ಇದು ಈ ನೆಲ ಅಗೀತಾರಲ್ಲ ಆ ತರಹ ಕೋಲು, ಆ ತರಹ ಆಣಿ ಅಂತ ಕರೀತಾರೆ ಅದನ್ನು, ಆಣಿ. ಅದ್ರ ಮೇಲೆ ಕೂರಿಸ್ಬಿಟ್ರಂತೆ ಅವನ್ನ, ಮಾಂಡವ್ಯನ. ಕೂರಿಸಿದಾಗ ಕೂತ್ಕೊಂಡ ಅವನು ಮಹರ್ಷಿ ಬ್ರಹ್ಮರ್ಷಿ ಕೂತ್ಕೊಂಡ. ಎಷ್ಟು ನೋವಾಗುತ್ತೆ ಜಸ್ಟ್ ಇಮ್ಯಾಜಿನ್. ಅದ್ರ ಮೇಲೆ ಆಣಿ ಅಂತ ಅದಕ್ಕೆ ಹೆಸರು, ಮಾಂಡವ್ಯನ. ಅದ್ರ ಮೇಲೆ ಕೂರಿಸಿದ್ರಂತೆ. ಕೂರಿಸಿದ ಮೇಲೆ ಆ ದೂತರನ್ನ ಕರೆದು, ಇಲ್ಲಿ ಯಾರಪ್ಪ ಮುಖ್ಯಸ್ಥರು ಅಂತ ಕೇಳ್ತಾನೆ ಅವನು. ಇಲ್ಲಿ ಯಮಧರ್ಮರಾಜ ಅಂತ ಕೇಳ್ತಾನೆ. ಅವನು ಸ್ವಲ್ಪ ಕರಿತೀರಾ ಅಂತಾನಂತೆ ಮಾಂಡವ್ಯ. ಬರ್ತಾನೆ ಯಮಧರ್ಮರಾಜ. ಸಾವಧಾನವಾಗಿ ಕೇಳ್ತಾನೆ ಋಷಿ, ಎಷ್ಟಾದರೂ ಸಾತ್ವಿಕ ಶಿರೋಮಣಿ, ನೀನೇನಾ ಇಲ್ಲಿಗೆ ಮುಖ್ಯಸ್ಥ ಅಂದ್ರೆ. ಹೌದು ಮಹಾಸ್ವಾಮಿ ಮಹರ್ಷಿ, ನಿಜವಾಗ್ಲೂ ನನಗೆ ದುಃಖವಾಗುತ್ತೆ ಈ ಥರ ಶಿಕ್ಷೆ ನಿಮಗೆ ಬಂತಲ್ಲ ಅಂತ. ನೀವು ಎಂಥ ಋಷಿ. ಅದಿರಲಿ, ನನಗೆ ಯಾಕೆ ಈ ಶಿಕ್ಷೆ ಕೊಡಲಾಗಿದೆ ಸ್ವಲ್ಪ ಹೇಳ್ತೀಯಾ ಅಂತ. ಚಿತ್ರಗುಪ್ತರನ್ನು ಕರೆದ. ಅವರೇ ತಾನೇ ಶಿಕ್ಷೆ ಕೊಡೋದು. ಅವ್ರ ರಿಪೋರ್ಟ್ ಹೇಗಿದೆಯೋ ಹಾಗೆ ನಮಗೆ ಶಿಕ್ಷೆ ಬರುತ್ತೆ. ನಾವೇನು ಮುಚ್ಚುಮರೆ ಮಾಡೋ ಹಾಗಿಲ್ಲ. ಎಲ್ಲರಿಗೂ ಮಾರಿಸ್ಬಹುದು, ಯಾರಿಗೂ ಹೇಳದೇನೆ ಬೇಕಾದರೆ ದುಡ್ಡು ತಿನ್ಬಹುದು ನಾವು. ಮೇಲೆ ಹೋದರೆ ಇಂಪಾಸಿಬಲ್. ಇಬ್ಬರು ಇಲ್ಲೇ ಕೂತಿದ್ದಾರೆ. ಒಳಗಡೆ ದೇವ್ರಿಗೆ ಒಳಗಡೆ ಇಟ್ಬಿಟ್ಟಿದ್ದಾನೆ. ಹೊರಗಡೆ ಇಟ್ಟಿದ್ರೆ ಅವ್ರನ್ನೂ ಬಲಿ ಹಾಕ್ಬಿಡ್ತಾ ಇದ್ವಿ ನಾವು. ಲಂಚನಾದರೂ ಕೊಟ್ಟು ಸುಮ್ಮನೆ ಇರೋಣ ಅಂತಂದರೆ ಅವ್ರು ಸಿಗೋದಿಲ್ಲ ಕೈಗೆ. ಅವ್ರನ್ನ ಕರೆಸಿ ಕೇಳ್ತಾನೆ, ಏನು ಅಂತ ಲೆಕ್ಕಾಚಾರ. ಆ ರೆಕಾರ್ಡ್ ತೆಗೆದ್ರು. ಪ್ರಭು ಆ ಚಿತ್ರಗುಪ್ತ ತೋರಿಸಿದ ರೆಕಾರ್ಡ್ ಏನು? ವಯಸ್ಸು ಅವನು ಚಿಕ್ಕವನಾಗಿದ್ದಾಗ ನೊಣಗಳನ್ನು ಸೊಳ್ಳೆಗಳನ್ನು ಕೊಲ್ತಾ ಇದ್ದ ಈ ಹುಡುಗ. ಬೀಸಣಿಗೆ ತೊಗೊಂಡು ಟಪ್ ಅಂತ ಹೊಡಿತಾ ಇದ್ದ. ಆ ತಪ್ಪು ಮಾಡಿದ್ದಾನೆ. ಸ್ವಾಮಿ, ಈ ಸಣ್ಣ ಸಣ್ಣ ಮೂಕ ಪ್ರಾಣಿಗಳನ್ನು ಸಾಯಿಸಿದ್ದೀರಂತೆ ಅಂದ. ಓ, ಆಗ ನನಗೆ ಎಷ್ಟು ವಯಸ್ಸು ನೋಡು ಅಂತ ಕೇಳಿದಂತೆ. 5 ವರ್ಷ 6 ತಿಂಗಳು ಅಂತ ಇತ್ತು ಅವನ ವಯಸ್ಸು ಅಂತ ಇಟ್ಕೊಂಡು. ಎಷ್ಟು ವಯಸ್ಸಿನ ಒಳಗಡೆನೇ ಕೊಂದರೆ ಶಿಕ್ಷೆಗೆ ಅರ್ಹ ಅಲ್ಲ ಅವನು. ಜುವೆಲಿನ್ ಕ್ರೈಮ್ ಅಂತೀವಲ್ಲ ನಾವು, ಎಳೆ ಮಕ್ಕಳನ್ನು ಜೈಲಿಗೆ ಹಾಕೋದಿಲ್ಲ. ಎಷ್ಟು ವರ್ಷ ಅಂದಾಗ ಯಮನ ಮುಖ ಕಪ್ಪಾಯ್ತಂತೆ. ಯಮಧರ್ಮರಾಜನ ಮುಖ ಕಪ್ಪಾಗುತ್ತಂತೆ.
ತಪ್ಪಾಯಿತು, ಕ್ಷಮಿಸಬೇಕು, ಕ್ಷಮಿಸಬೇಕು. ನಾನು ಕ್ಷಮಿಸೋದಿರಲಿ ಧರ್ಮರಾಜ, ನೀನು ತಪ್ಪು ಮಾಡಿದೀಯ. ಒಂದು ಜನ್ಮ ಮನುಷ್ಯ ಜನ್ಮ ಎತ್ತಬೇಕು, ನೀನು ಮನುಷ್ಯ ಜನ್ಮ ಎತ್ತಿ ನೀನು ವಾಪಸ್ ಬರಬೇಕು. ಯಾರು ತಪ್ಪು ಮಾಡಿದ್ರು ಶಿಕ್ಷೆಯನ್ನು ಅದು ಅನುಭವಿಸಲೇಬೇಕು. ಯಮಧರ್ಮರಾಜನು ಹೊರತಲ್ಲ ಅದಕ್ಕೆ ಅಂತ ಹೇಳಿದಾಗ ದಂಡವತ್ ಪ್ರಣಾಮವನ್ನು ಮಾಡಿ ಅವನ್ನ ಆಣಿಯಿಂದ ಮೇಲಕ್ಕೆ ತೆಗೆಸಿ ಚಿಕಿತ್ಸೆ ಕೊಟ್ಟು ಫಸ್ಟ್ ಏಡ್ ಕೊಟ್ಟ. ಆಣಿ ಮಾಂಡವ್ಯ ಅಂತ ಆ ಋಷಿಗೆ ಹೆಸರು, ಮಹಾಋಷಿ ಆತ. ಅವನೇ ಸಾಕ್ಷಾತ್ ವಿದುರನಾಗಿ ಹುಟ್ಟುತ್ತಾನೆ, ಮನುಷ್ಯ ಜನ್ಮವನ್ನು ಎತ್ಕೊಂಡು. ಸಾಮಾನ್ಯನಲ್ಲ. ಆ ವಿದುರ ಒಂದು ದಿನ ಒಂದು ತಪ್ಪನ್ನು ಮಾಡಿಲ್ಲ ಸ್ವಾಮಿ. ಕುಹಕಿಗಳು ಅಂತಾನೆ ಧೃತರಾಷ್ಟ್ರ, ಅವನು ದೊಡ್ಡಣ್ಣ. ಅವನು ಧೃತರಾಷ್ಟ್ರ, ಪಾಂಡು, ವಿದುರ 3 ಜನ ಅಣ್ಣತಮ್ಮಂದರು. ಹೇಳ್ತಾ ಇದ್ದಾನೆ ಅವನು ನಿಜವಾಗಲೂ ಕೂಡ ಅಹುದು ಮಗನೇ ಭೀಷ್ಮ ವಿದುರರು ಕೃತ ಭಿನ್ನರ. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಕೊಲೆಗೆಲಸದಲ್ಲಿ ಎಲ್ಲಾದರೂ ನೀನು ಕೈ ತಪ್ಪಿ ಲೀಕ್ ಆಯಿತು ನ್ಯೂಸು, ಮುಗೀತು ನಮ್ಮ ಕಥೆ. ಆದ್ದರಿಂದ ನೀನು ಬಹಳ ಎಚ್ಚರವಾಗಿರಬೇಕು, ಹುಷಾರಾಗಿರು. ನಾವೆಲ್ಲಾದರೂ ಸಿಕ್ಕಿ ಹಾಕಿಕೊಂಡೆವು, ಗಹನಗತಿಯಲ್ಲಿ ಗೂಢತರವಾಗಿ ಇದನ್ನು ಹೇಗೋ ಮುಗಿಸ್ಬಿಡು, ಎಲ್ಲರನ್ನು ಮುಗಿಸ್ಬಿಡು, ಏನಾದರೂ ಮಾಡಿ. ಗಹನಗತಿಯಲ್ಲಿ ಗೂಢತರ ಸನ್ನಿಹಿತ ಕರ್ಮ ಕಲಾಪದಲ್ಲಿ ಗಹನಗತಿಯಲ್ಲಿ ಗೂಢತರ ಸನ್ನಿಹಿತ ಕರ್ಮ ಕಲಾಪದಲ್ಲಿ ರಿಪುದಹನ ಸಿದ್ಧಿಯ ನೆನೆವುದು ಮಗನೇ. ಗಹನಗತಿಯಲ್ಲಿ ಗೂಢತರ ಸನ್ನಿಹಿತ ಕರ್ಮ ಕಲಾಪದಲ್ಲಿ ರಿಪುದಹನ ಸಿದ್ಧಿಯ ನೆನೆವುದು ಎಂದನು ಮಗಗೆ ಧೃತರಾಷ್ಟ್ರ. ರಿಪುದಹನ ಸಿದ್ಧಿಯ ಕಾರ್ಯವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಬಿ ವೆರಿ ಕೇರ್ಫುಲ್ ಇನ್ ಅರೇಂಜಿಂಗ್ ಫಾರ್ ದಿ ಮರ್ಡರ್ ಆಫ್ ಕೋಲ್ಡ್ ಬ್ಲಡೆಡ್ ಮರ್ಡರ್. ರಿಪುದಹನ ಸಿದ್ಧಿಯನ್ನು ಎಚ್ಚರವಾಗಿಟ್ಕೋಬೇಕು. ತಪ್ಪಿತು ಮುಗೀತು ಇವ್ರ ಕಥೆ. ಹೇಗೆ ಹೇಳ್ತಾ ಇದ್ದಾನೆ ನೋಡಿ, ಧೃತರಾಷ್ಟ್ರ ಸ್ವಾಮಿ ರಾಜ್ಯದ ರಾಜ, ಭಾರತದ ಅದು ತಮ್ಮನ ರಾಜ್ಯ, ಅದು ತನಗೆ ಸಿಕ್ಕಿದೆ ಅದು ಅಂತ ರಾಜ್ಯವನ್ನು ಆಳ್ತಾ ಇದ್ದಾನೆ. ರಾಜ ಮಾತನಾಡ್ತಾ ಇದ್ದಾನೆ. ಧರೆ ಬೀಜಂಗಳ ನುಂಗೆ ಮಾತೆ ಪೆತ್ತ ಅರ್ಭಕಂಗೆ ವಿಷವನುಡಿಸಲಿದೆಯಲ್ಲ, ಹಾಗೆ ಇವನು ಹೇಳ್ತಾ ಇದ್ದಾನೆ, ನೆನೆಯುವುದು ಮಗಗೆ ಧೃತರಾಷ್ಟ್ರ. ಜನಮೇಜಯ ಕಥೆಯನ್ನು ಕೇಳ್ತಾ ಇರೋ ಜನಮೇಜಯನಿಗೆ ವೈಶಂಪಾಯನ ಹೇಳ್ತಾ ಇದ್ದಾರೆ. ಜನಮೇಜಯ ಅವರಿಗೆ ಕಥೆ ಹೇಳೋಕ್ಕೂ ದುಃಖವಾಗುತ್ತೆ, ಇಂಥ ಘಟನೆಯನ್ನು ಹೇಳೋದು ಭಾಳ ಕಷ್ಟವಾಗುತ್ತೆ. ವಿ ರಿಯಲಿ ಬಿಕಮ್ ಒನ್ ವಿತ್ ಇಟ್. ಅವಾಗ ಗಂಟ್ಲು ಬಿಗಿಯುತ್ತೆ, ಹೇಳೋಕ್ಕಾಗೋದಿಲ್ಲ. ಆ ದುರ್ಯೋಧನನಿಗೆ ಮಂತ್ರಿಗಳು ಕೆಲವರಿದ್ದರು. ಈ ಮಂತ್ರಿಮಂಡಲ ಈಗಲೂ ನೋಡ್ತಿರಲ್ಲ ನೀವು, ಮುಖ್ಯಮಂತ್ರಿಯವರಿಗೆ ತುಂಬ ಆಪ್ತ ಮಂತ್ರಿಗಳು ಕೆಲವರು ಇರ್ತಾರೆ, ಅನಾಪ್ತ ಮಂತ್ರಿಗಳು ಕೆಲವರು ಇರ್ತಾರೆ, ಸ್ವಲ್ಪ ದೂರ ಇಡುವಂಥ ಮಂತ್ರಿಗಳು ಇರ್ತಾರೆ ಅವರಿಗೆ. ಅದರಲ್ಲಿ ಪುರೋಚನ ಅಂತ ಒಬ್ಬ ಮಂತ್ರಿ, ಅವನು ಎಂಥ ಹೈಲಿ ಕ್ವಾಲಿಫೈಡ್ ಮನುಷ್ಯ ಆಗಿದ್ದ ಅಂದರೆ, ಕುಮಾರವ್ಯಾಸ ಹೇಗೋ ಅವನ ಕರಿಕ್ಯುಲಮ್ ಬಿಟ್ಟು ಅಂತ ತೊಗೊಂಡು ನೋಡ್ಬಿಟ್ಟಿದ್ದಾನೆ. ಅವನ ಜಾತಕ ಹೇಗಿದೆ ಅಂತ ನೋಡ್ಬಿಟ್ಟು ಅವನು ಎಂಥವನು ಅನ್ನೋದನ್ನು ಆ ಪುರೋಚನನವನು ಅಲ್ವೇ ಪಾಂಡವರನ್ನು ಸಜೀವವಾಗಿ ದಹನ ಮಾಡುವಂತಹ ಕಾರ್ಯವನ್ನು ಒಬ್ಬನಿಗೆ ಒಪ್ಪಿಸಬೇಕು ಅಂದರೆ ಅವನು ಎಂಥ ಮೇಧಾವಿಯಾಗಿರಬೇಕು, ಬುದ್ಧಿವಂತನಾಗಿರಬೇಕು, ಅವನ ಕ್ವಾಲಿಫಿಕೇಷನ್ ಆಗಿರಬೇಕು, ಅವನು ಎಷ್ಟು ಕ್ರೈಮ್ಸನ್ನು ಈ ತರಹ ಅವನು ಮಾಡಿದ್ದಿರಬೇಕು. ಇಲ್ಲಿ ಹೇಳ್ತಾ ಇದ್ದಾನೆ, ಆ ಪುರೋಚನನೆಂಬುವನು ಆ ಮಂತ್ರಿ ಅವನಿಗೆ ಹೇಳಿ ಕಳಿಸ್ದ. ಬೇಕಾದಷ್ಟು ದುಡ್ಡು ಇಟ್ಟಿದ್ದ ಸೂಟ್ ಕೇಸ್ನಲ್ಲಿ, ತುಂಬ ಅಡ್ವಾನ್ಸು 50% ಕೊಡ್ತಾನೆ. ಇನ್ 50% ನೀನು ಕೆಲಸ ಮುಗಿಸಿದ ಮೇಲೆ ಕೊಡ್ತೀನಿ ಅಂತಾನೆ. ಎಲ್ಲ ಇವತ್ತಿಂದು ನೆನ್ನೆದಲ್ಲ, ಯಾವಾಗ ಲಾಗಾಯತಿನಿಂದ ನಡೆದಿದೆ. ತುಂಬ ಕಮ್ಮಿ ನಡೀತಾ ಇತ್ತು, ಪಾಪ್ಯುಲೇಷನ್ ಕಡಿಮೆ ಇತ್ತು ಇವಾಗ ರಾಜಾರೋಷ ಆಗಿ ಮಂತ್ರಿಗಳೇ ಹೊಡಿತಾ ಇದ್ದಾರೆ, ಬೇಕಾದಾಗ ಮಾಡ್ತಾ ಇದ್ದಾರೆ. ಓನ್ಲಿ ಡಿಫರೆನ್ಸ್ ಇಸ್ ದಟ್ ಒನ್. ಏನ್ರಿ, ಸಾವಿರಾಂತರ ಕೋಟಿನ ನಮ್ಮ ದೇಶದ ಹಣವನ್ನು ಲೂಟಿ ಮಾಡಬೇಕು ಅಂದರೆ ಅವನಿಗೆ ಎಷ್ಟು ಬುದ್ಧಿ ಇರಬೇಕು, ಎಷ್ಟು ಧೈರ್ಯ ಇರಬೇಕು. ಸಿಗಾಕ್ಕೊಳ್ಳೋದಿಲ್ಲ ಅಂತ ಮಾಡಿರ್ತಾರೆಯೇ, ಎಂದಾದರೂ ಸಿಗಾಕ್ಕೋತಾರೆ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾರೆ, ಸಿಗಾಕ್ಕೊಂಡ್ರೆ ಕಥೆ ಮುಗೀತು, ಸಿಗಾಕ್ಕೊಳ್ಳದ ಹಾಗೆ ನೀನು ಕ್ರೈಮನ್ನು ನಡೆಸು ಅಂತ ಹೇಳ್ತಾನೆ. ಆ ಪುರೋಚನ ಅವನ ಕ್ವಾಲಿಫಿಕೇಷನ್ ನೋಡಿ ಹೇಳ್ತಾ ಇದ್ದಾನೆ. ಆ ಪುರೋಚನನೆಂಬವನ್ ಬಲು ಪಾಪ ಕರ್ಮನು ಕುರುಪತಿಗೆ, ಬಲು ಪಾಪಕರ್ಮನು ಕುರುಪತಿಗೆ ಅವನಿಗೆ ಅಂದರೆ ಸಾಕ್ಷಾತ್ ದುರ್ಯೋಧನಿಗೆ ಇರುವಂಥ ಮಂತ್ರಿಗಳಲ್ಲಿ ಇವನಿದಾನಲ್ಲ, ಬಲು ಪಾಪಕರ್ಮನು. ಪಾಪಕರ್ಮನು ಬಲು ಪಾಪಕರ್ಮನು. ಕರ್ಮನು ಪಾಪಕರ್ಮನು ಬಲು ಪಾಪಕರ್ಮನು. ಆ ಪುರಾಂತರದಿಂದ ಬಂದನು ವಾರಣಾವತಿಗೆ. ಕವಿಗೆ ಸಹಿಸಲಿಲ್ಲ. ಗದಗಿನ ನಾರಾಯಣಪ್ಪ ಕವಿ ಇದನ್ನು ಬರೆಯೋದಕ್ಕೆ ಅವನಿಗೆ ಕಷ್ಟವಾಗಿದ್ದಿರಬೇಕು.
ಯಾರೋ ಇರಲಿ ಅಂಥೇಳಿ ಅವನ ಹೆಸರನ್ನು ಏನು ಹೇಳೋದು ಬೇಡ ಅಂತ ಮೊದಲು ಯೋಚನೆ ಮಾಡ್ದೆ. ಆಮೇಲೆ ಬಲು ಪಾಪಕರ್ಮನು ಬಂದನು ವಾರಣಾವತಿಗೆ. ಅಲ್ಲಿಂದ ಬಂದ್ಬಿಟ್ಟ ಆ ಪಾಪ ಕಾರ್ಯವನ್ನು ತಗೊಳ್ಳೋದಕ್ಕೆ ಬಂದ. ಅಂಥ ಧರ್ಮಭೀರುಗಳಾದಂಥ ಪಾಂಡವರನ್ನು ಸಜೀವವಾಗಿ ಸುಡೋದು ಹಿಟ್ಲರ್ ಮಾಡ್ದ ನೋಡಿ. ಗ್ಯಾಸ್ ಚೇಂಬರಿಗೆ ಹಾಕ್ಬಿಟ್ನಲ್ಲ, ಎಷ್ಟು ಜನನ ಹಾಕ್ಬಿಟ್ಟ ಅವನು. ಅಲ್ಲಿ ಉಸಿರು ಕಟ್ಕೊಂಡು ಅಲ್ಲೇ ಸಾಯೋ ಹಾಗೆ ಮಾಡ್ದ. ಅಂಥ ಪಾಪ ಕಾರ್ಯವನ್ನು ಮಾಡೋದಕ್ಕೆ ಪುರ ಅಂತ ಬಂದನು ವಾರಣಾವತಿಗೆ. ಆ ಪುರ ಜನರು ಅರಿಯದಂತೆ ಎಲ್ಲ ಏರ್ಪಾಡು ಮಾಡಿದ್ದ ಸ್ವಾಮಿ. ಇದಕ್ಕೆ ಒಬ್ರಿಗೂ ಗೊತ್ತಾಗಬಾರ್ದು ಅವನು ಯಾರು ಅಂತ. ಮರ್ಡರರು ಅವನ ಕೈ ಅಲ್ವೇ ಗೊತ್ತಾಗ್ಬಿಟ್ರೆ ಎಲ್ಲ ಲೀಕ್ ಆಗಿಬಿಡುತ್ತೆ. ಅದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕಲ್ಲ. ದುಷ್ಟರು ಯಾವ ಕೆಲಸವನ್ನು ಮಾಡುವಾಗಲೂ ಬಹಳ ಎಚ್ಚರಿಕೆ ವಹಿಸ್ತಾರೆ ಅವರು. ಶಿಷ್ಟರಿಗೆ ಏನು ಎಚ್ಚರಿಕೆ ವಹಿಸಬೇಕಾದಿಲ್ಲ, ಅದೇನು ಕೆಟ್ಟದ್ದು ಮಾಡೋದೇ ಇಲ್ಲ ಅವರು. ಅವ್ರ ಹತ್ರ ಗುಟ್ಟೇನು ಇರೋದೇ ಇಲ್ಲ ಅವರಿಗೆ. ಇದೇ ವ್ಯತ್ಯಾಸ. ಅವನು ಹೇಳ್ತಾನೆ, ಒಬ್ಬರಿಗೂ ತಿಳಿಯದ ಹಾಗೆ ಅವನನ್ನು ಕರೆಸ್ಕೊಂಡು ತಾನು ಹೀಗೆ ಮಾಡಬೇಕು ಇಷ್ಟೇ. ಒಟ್ಟಲ್ಲಿ ಸುಟ್ಟು ಭಸ್ಮ ಆಗಬೇಕು. ಪಾಂಡವನ ಮಕ್ಕಳು ಅಮ್ಮನ ಸಮೇತ. ಬರೀ ಪಾಂಡವನ ಹುಷಾರ್ ಮರ್ತಬಿಟ್ಟಿಯ, ಅವರ ಅಮ್ಮನೂ ಹೋಗಬೇಕು. ಆ ಪುರದ ಜನವರಿಯದಂತಿರೆ, ಆ ಪುರದ ಜನವರಿಯದಂತಿರೆ, ಕಾಪುರುಷನಳವಡಿಸಿದನು ನಸುದೀಪತಾಗಿದೊಡೆ ಏಕರೂಪವಹ ರಾಜಭವನವನು. ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಮುಗೀತು. ಅವ್ರು ಏನೇನು ಬೇಕೋ ಅದನ್ನು ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ, ಅದು ಕ್ರಿಮಿನಲ್ಸಿಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ನಾವು ಕ್ರಿಮಿನಲ್ಸ್ ಅಲ್ತಾ ನೋಡಿ, ಆ ವಿಷಯ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ನಾರಾಯಣಪ್ಪ ಏನೇನು ಬೇಕು ಅಂತ ಹೇಳಿ ಒಂದು ಅರಗಿನ ಮನೆಯನ್ನು ಕಟ್ಟೋದಕ್ಕೆ ಎಂತೆಂಥ ಸಾಮಗ್ರಿ ಬೇಕೋ. ಅರಗಿನ ಮನೆ ಅಂದ್ರೇನು, ಒಂದು ಸಲ ಬೆಂಕಿ ಗೀಚ್ಬಿಟ್ಟು ಹಾಕ್ಬಿಟ್ಟು ಅಂದರೆ ಮುಗಿದೋಯ್ತು, ಭಕ್ ಅಂತ ಉರ್ತ್ಕೊಂಡ್ಬಿಡುತ್ತೆ. ಒಳಗಡೆ ಇದ್ದವರೆಲ್ಲ ಭಸ್ಮ. ಇವಾಗ ಏರ್ ಕ್ರ್ಯಾಶ್ ಆಗುತ್ತೆ ನೋಡಿ, ಮೇಲ್ಗಡೆ ಹೋಗೋ ವಿಮಾನ ಏನೋ ತೊಂದರೆಯಾಗಿ ಸಿಗಾಕೊಂಡು ಎಕ್ಸ್ಪ್ಲೋಡ್ ಆಗುತ್ತಲ್ಲ, ಒಬ್ಬರು ಇರೋದಿಲ್ಲ. ಐರ್ಲೆಂಡಲ್ಲಿ ಎಷ್ಟು ಜನ ನಮ್ಮವ್ರು ಹೋಗ್ಬಿಟ್ರು. ಏರ್ ಇಂಡಿಯಾ ಫ್ಲೈಟ್ ಹೋದಾಗ ಎಷ್ಟು ಜನ ಹೋಗ್ಬಿಟ್ರಲ್ಲಿ, ಎಷ್ಟು ಜನ ಒಂದು ಕ್ಷಣಾರ್ಧಕ್ಕೆ ಹೋಗ್ಬಿಟ್ರು. ಆ ಥರ ಅವನು ಬೆಂಕಿ ಕಡ್ಡಿ ತೊಗೊಂಡು ಹಚ್ಚಿದ ಅಂತಂದರೆ ಮುಗಿದೋಯ್ತು. ಅಂಥ ಮನೆಯನ್ನು ಕಟ್ಟೋದಕ್ಕೆ ಏನೇನು ಬೇಕು ಅನ್ನೋದಕ್ಕೆ ಎಲ್ಲವನ್ನೂ ಸಾಮಗ್ರಿ ಏನಲ್ಲ ಇವನು ತಾನೇ ಇಟ್ಕೊಂಡು ಒಬ್ಬರಿಗೂ ಒಬ್ಬ ನಾಗರಿಕನಿಗೆ ಗೊತ್ತಾಗದ ಹಾಗೆ ಊರೆಲ್ಲ ಮಲಗಿದ ಮೇಲೆ ಕಮಾನೆಲ್ಲ ಕಟ್ಬಿಟ್ಟು ಗಾಡೀಲಿ ಏನೇನು ಬೇಕೋ ಅದು ವಿಸ್ತಾರವಾಗಿ 4-5 ಪದ್ಯದಲ್ಲಿ ನಾರಾಯಣಪ್ಪ ಬರೆದಿದ್ದಾನೆ. ನನಗನ್ಸುತ್ತೆ ಎಲ್ಲರಿಗೂ ಅನ್ನಿಸ್ಬಹುದು, ಕಾವ್ಯವನ್ನು ಓದೋರಿಗೆ. ಬಹಳ ದೊಡ್ಡ ಋಷಿ ಮಾತ್ರ ಅಲ್ಲ ಇವನು. ಅವನ ಜ್ಞಾನ ಎಷ್ಟಿತ್ತು ಅಂದರೆ ಅವನು ಜಸ್ಟ್ ಕೂತ್ಕೊಂಡ್ರೆ ಸಾಕು ಸಿದ್ಧಿಸಿತು. ಅವನು ಕೂತ್ಕೊಂಡು ಓಲೆಗರಿಯಲ್ಲಿ ಬರೀತಾನೆ. ಎಲ್ಲಿ? ಸಾಕ್ಷಾತ್ ಶ್ರೀಮನ್ ನಾರಾಯಣನ ಸಮ್ಮುಖದಲ್ಲಿ. ನಾನಲ್ಲ ಬರೆದಿದ್ದು, ನಾನು ಸುಮ್ಮನೆ ಮುಕ್ತ ಲೇಖನ ಬರೆದವನು ಹರಿ ಅಂತ ಹೇಳ್ತಾನೆ. ಆ ಪರಮಾತ್ಮನೇ ಬಂದು ಬರೆಸಿದಾನೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಲ್ಲವನ್ನೂ ಮಾಡಿಕೊಡ್ತಾರೆ. ಅಯ್ಯೋ, ಹಾಗಾದರೆ ನನ್ನ ಮುತ್ತಜ್ಜಂದರಿಗೆಲ್ಲ ದುಃಖದಿಂದ ಕಣ್ಣಲ್ಲಿ ನೀರು ಬರ್ತಾಯಿದೆ. ಜನಮೇಜನಿಗಳು ಬರ್ತಾಯಿದೆ. ಮುತ್ತಜ್ಜಂದರು ಹೋಗಿಬಿಡ್ತಾರೆ ಅಂತೇಳಿ ವೈಶಂಪಾಯನರಿಗೆ ಹೇಳ್ತಾ ಇದ್ದಾನೆ. ಬಹಳ ದುಃಖವಾಯಿತು. ಏನೋ ಒಂದು ಅವನಿಗೆ ಆ ಚೇಂಜ್ ಆಗಲಿ, ಒಂದು ಬದಲಾವಣೆ ಆಗಲಿ ಅಂತ. ಇತ್ತ ಧರಣಿಪತಿ ಜನಮೇಜಯ ಕೇಳು, ಇತ್ತ ಹಸ್ತಿನಪುರದೊಳಗೆ ಕುಂತಿಕುಮಾರರನ್ನು ಕರೆಸಿ ಕಟ್ಟೇಕಾಂತದಲ್ಲಿ ಪಾಂಡವರಿಗೆ ಹೇಳಿ ಕಳಿಸ್ತಾನೆ ಧೃತರಾಷ್ಟ್ರ. ಇತ್ತ ಹಸ್ತಿನಾಪುರದಲ್ಲಿ, ಅತ್ತ ವಾರಣಾವತದಲ್ಲಿ ಕೆಲಸ ನಡೀತಾ ಇದೆ. ಇತ್ತ ಹಸ್ತಿನಾಪುರದಲ್ಲಿ ಏಕಾಂತದಲ್ಲಿ, ಕಟ್ಟೇಕಾಂತದಲ್ಲಿ ಕರೆಸಿದ ಪಾಂಡವರನ್ನು ಬಂದು ಎಕ್ಸ್ಕ್ಲೂಸಿವ್ ಮೀಟಿಂಗಿಗೋಸ್ಕರ ಅವರನ್ನು ಕರೆಸ್ತಾರೆ. ಧರಣಿಪತಿಗೆ ಇತ್ತ ಹಸ್ತಿನಾಪುರದೊಳಗೆ ಕುಂತಿ ಕುಮಾರರ ಕರೆಸಿ ಹಸ್ತಿನಪುರದೊಳಗೆ ಕುಂತಿ ಕುಮಾರರ ಕರೆಸಿ ಕಟ್ಟೇಕಾಂತದಲ್ಲಿ ಧೃತರಾಷ್ಟ್ರ ಭೂಪಾಲ. ಧರ್ಮರಾಜಾದಿಗಳು ಬರ್ತಾರಂತೆ. ದೊಡ್ಡಪ್ಪ ಅಂತ ನಮಸ್ಕಾರ ಮಾಡಿದ್ರೆ, ಹೇಳು ಧರ್ಮ ಹೇಗಿದೆಯೋ? ಅಮ್ಮ ಹೇಗಿದ್ದಾರಪ್ಪ? ನಿನ್ನ ತಮ್ಮ ಭೀಮ ಹೇಗಿದ್ದಾನೋ? ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ, ಎಷ್ಟು ದಿನ ಆಯಿತು. ಸೋತು ಹೋಗ್ಬಿಟ್ಟಿದೆಯಾ? ಮೈಯೆಲ್ಲ ಸೋತು ಹೋಗ್ಬಿಟ್ಟಿದೆ. ಯಾಕಪ್ಪ ಹೀಗಿದೆಯಾ? ಏನಾಯಿತು ನಿನಗೆ? ಅವನ ಮಾತಿನ ಸ್ಟೈಲ್ ನೋಡಿ ಸ್ವಾಮಿ, ಹೇಗೆ ಧೃತರಾಷ್ಟ್ರ ಮಾತಾಡ್ತಾ ಇದ್ದಾನೆ ಪಾಂಡವರಿಗೆ. ಆ ಕಡೆ ರಿಪು ದಹನ ಕಾರ್ಯಕ್ಕೆ ಅಪ್ಪಣೆಯನ್ನು ಕೊಡಿಸಿ ಅವನ ಮಗ ಇಲ್ಲಿ ತಂದೆ ಆ ಪಾಂಡವರನ್ನ ತನ್ನ ಹತ್ತಿರ ಕರೆಸಿ ಅವನು ಮಾತಾಡೋ ವಿಧಾನವನ್ನು ನೋಡಿ, ಜನಮೇಜಯ ನನಗೆ ಗಂಟ್ಲು ಬಿಗಿತಾ ಇದೆ ಕಣೋ, ನನಗೆ ಹೇಳೋಕ್ಕಾಗೋದಿಲ್ಲ ಅಂತ ಸಾಕ್ಷಾತ್ ವೈಶಂಪಾಯನರು ಎಕ್ಸೆಪ್ಟ್ಸ್ ದಿ ಡಿಫೀಟ್ ಹಾಗೆ ಮಾತಾಡ್ತಾ ಇದ್ದಾನೆ. ಬೆರಗು ಬಿನ್ನಾಣದಲ್ಲಿ ಮಕ್ಕಳ ಮರುಳು ಮಾಡಿದನು.
ಬೆರಗು ಭಿನ್ನಾಣದಲ್ಲಿ ಮಕ್ಕಳನ್ನು ಮರುಳು ಮಾಡಿದೆನು. ಅವನ ಮಾತಿನಲ್ಲಿ ಏನು ಒಂದು ಚೂರು ಐಬು ಸಿಗೋದಿಲ್ಲವಂತೆ. ಅವನು ಮಾತಾಡಿದ್ರಲ್ಲಿ ಅಯ್ಯೋ ದೊಡ್ಡಪ್ಪನಿಗೆ ಎಷ್ಟು ಪ್ರೀತಿ. ಧರ್ಮರಾಜ ಭೀಮಾ ನೋಡು ದೊಡ್ಡಪ್ಪ, ನಮ್ಮ ದೊಡ್ಡಪ್ಪ ಎಷ್ಟು ಪ್ರೀತಿಯಿಂದ ಕಂದ ಮಗಳಿರ ಹೇಗಪ್ಪ ಇದ್ದೀರಿ. ಬೆರಗು ಭಿನ್ನಾಣದಲ್ಲಿ ಮರುಳು ಮಾಡಿದನು. ಬೆರಗು ಭಿನ್ನಾಣದಲ್ಲಿ ಮಕ್ಕಳ ಮರುಳು ಮಾಡಿದನು. ಏನ ಹೇಳುವೆ ಉರಿಬನೆಯ ಬೀಡಾರದಲ್ಲಿ ಬಿಡಿಸಂಕೆ ಮನದಂದ. ಉರಿಬನೆಯ ಬೀಡಾರದಲ್ಲಿ ಬಿಡಿಸಂಕೆ ಮನದಂದ. ಇಷ್ಟು ಚೆನ್ನಾಗಿ ಓದಬೇಡ, ನನಗೆ ಅರ್ಥ ಹೇಳೋಕ್ಕಾಗೋದಿಲ್ಲ. ನಿಜವಾಗ್ಲೂ ಕಷ್ಟ ಆಗುತ್ತೆ ಹೇಳೋದು. ಹೀಗೆ ಓದ್ಬಿಡ್ತಾರೆ. ಯಾಕೆ ಹೀಗೆ ಓದಬೇಕು ಇಷ್ಟು ಚೆನ್ನಾಗಿ ಅಲ್ಲ? ಆ ಸನ್ನಿವೇಶ, ಆ ಭಾವ, ಅದಕ್ಕೆ ತಕ್ಕಂಥ ರಾಗ, ಧ್ವನಿ ಎಲ್ಲಿ ಹೋಗಲಿ ಪರವಾಗಿಲ್ಲ, ಆದರೂ ಇನ್ನೊಂದು ಸಲ ಕೇಳ್ಕೊಳ್ಳ ಇದನ್ನು. ಬೆರಗು ಭಿನ್ನಾಣದಲ್ಲಿ ಮಕ್ಕಳ ಮರುಳು ಮಾಡಿದನು. ಅಯ್ಯೋ ಬೆರಗು ಭಿನ್ನಾಣದಲ್ಲಿ ಮಕ್ಕಳ ಮರುಳು ಮಾಡಿದನು. ಏನ ಹೇಳುವೆ ಉರಿಬನೆಯ ಬೀಡಾರದಲ್ಲಿ ಬಿಡಿಸಂಕೆ ಮನದಂದ. ಉರಿಬನೆಯ ಬೀಡಾರದಲ್ಲಿ ಬಿಡಿಸಂಕೆ ಮನದಂದ. ಐಮ್ ಸಾರಿ, ಎಷ್ಟು ಸಲ ಹೇಳಿದ್ರು ಈ ಕಥಾ ಭಾಗ ಬಂದಾಗ ಕಷ್ಟವಾಗುತ್ತೆ. ಕ್ಯಾನ್ ಎನಿ ಒನ್ ಅಫೋರ್ಡ್ ಟು ಡೂ ದಿಸ್ ಆ್ಯಂಡ್ ಬಿಹೇವ್ ದಿಸ್ ವೇ ಅನ್ನಿಸ್ಬಿಡುತ್ತೆ. ಬಟ್ ಇಟ್ ಈಸ್ ಎ ಫ್ಯಾಕ್ಟ್. ನಿಜವಾಗಲೂ ಹಾಗೆ ಮಾಡ್ತಾನೆ. ಹಾಗೆ ಮಾಡಿಬಿಟ್ಟ. ಅರಗಿನ ಮನೆಯಲ್ಲಿ ಸುಡುವುದಕ್ಕೆ ಮನದಂದ ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಎಸ್ ಆಲ್ರೆಡಿ ಗಿವನ್ ಆರ್ಡರ್, ರಾಜಮುದ್ರೆ ಕೊಟ್ಬಿಟ್ಟಿದ್ದಾನೆ, ಕ್ಯಾರಿ ಆನ್ ದಿಸ್ ಅಂತ. ಈ ಬ್ರೂಟಲ್ ಮರ್ಡರನ್ನು ಮಾಡಿ ಅಂತ ಹೇಳಿ ಇಲ್ಲಿ ಕಂದ ಏನು ದೊಡ್ಡಪ್ಪ ಕಂದ ಬಾ ಈ ನನ್ನ ಮಕ್ಕಳಿದಾರಲ್ಲ ಈ ಕೌರವರು ತುಂಬ ದುಷ್ಟರು ಕಂದ, ದುಷ್ಟರು. ದುರುಳರಿ ಕೌರವರು ನೀವರಿಗರುವರು. ದುರುಳರು ಈ ನನ್ನ ಮಕ್ಕಳು ಕೌರವರು, ನೀವು ಅತಿ ಗರುವರು. ನಿಜಕ್ಕೂ ನೀವು ಸಭ್ಯರು, ಸುಸಂಸ್ಕೃತರು. ನನ್ನ ಮಕ್ಕಳು ದುಷ್ಟರು ಕಣೋ, ದುಷ್ಟರು, ಪಾಪಕರ್ಮರು. ನನ್ನ ಮಕ್ಕಳು ಪರಮ ಪುಣ್ಯರು. ನೀವು ಅವರಿರು ಪಾಪಕರ್ಮರು ಪರಮ ಪುಣ್ಯರು. ನೀವು ತನ್ನವದಿರು ಕುಮಂತ್ರಿಗಳು. ನೀವು ಪರಮ ಪುಣ್ಯರು, ತನ್ನವದಿರು ಕುಮಂತ್ರಿಗಳು. ತನ್ನವರಿದಾರಲ್ಲ ಅವರು ತೀರ ದುಷ್ಟರು. ನೀವು ಎರಳೆ ತೋಳನ ಕೈಗೆ ಸಿಗುವ ಹಾಗೆ, ಎಷ್ಟು ಒಂದು ಜಿಂಕೆ ಒಂದು ತೋಳನ ಕೈಗೆ ಸಿಗೋ ಹಾಗೆ ಆಗಿಬಿಡುತ್ತೆ. ನಿಮಗೂ ಅವರಿಗೂ ಹೋಲಿಕೆ ಇಲ್ಲ. ನೀವು ಜಿಂಕೆ ಥರ, ನನ್ನ ಮಕ್ಕಳು ತೋಳರು ಹೇಳ್ತಾಯಿದ್ದಾನೆ. ತೋಳರು ಹೇಳ್ತಾಯಿದ್ದಾನೆ. ಐ ಥಿಂಕ್ ಯಾರೂ ಇಲ್ಲ ಅಂತ ಕಾಣುತ್ತೆ ಧೃತರಾಷ್ಟ್ರನಂತ ಅವರು ಪ್ರಪಂಚದಲ್ಲಿ ಸೃಷ್ಟಿ ಆದಮೇಲೆ. ಹ್ಯೂಮನ್ ಬೀಯಿಂಗ್ಸ್ ಲೋಕದಲ್ಲಿ ಬರೋಕ್ಕೆ ಶುರು ಮಾಡಿದ ಮೇಲೆ ಇಲ್ಲ ಅಂತ ಕಾಣುತ್ತೆ. ಸರಿ, ಇನ್ನು ಎಲ್ಲೂ ಹೀಗೆ ಹುಡ್ಕೋಕ್ಕಾಗೋದಿಲ್ಲ. ಎಂಥ ಒಂದು ಡ್ಯುಯಲ್ ರೋಲನ್ನು ಏನು ಅದ್ಭುತವಾಗಿ ಮಾಡ್ತಾಯಿದ್ದಾನೆ ಇಲ್ಲಿ. ಅದು ಇಂಥವ್ರು ಇರೋಕ್ಕೆ ಸಾಧ್ಯವೇನೋ ಆಗಿದೆ. ಎಲ್ಲವೂ ಡಯಮೆಟ್ರಿಕಲಿ ಆಪೋಸಿಟ್ಟು. ಹೇಳೋದೊಂದು, ಮಾಡಿರೋದೊಂದು, ಮನಸ್ಸಿನಲ್ಲಿ ನೆನೆಯೋದೊಂದು. ಇಂಥವ್ರನ್ನ ದುರಾತ್ಮ ಅಂತ ಕರೀತಾರೆ. ಮನಸ್ಸೈಕಂ ವಚಸ್ಯೈಕಂ ಕರ್ಮಣ್ಯೈಕಂ ದುರಾತ್ಮನಃ. ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಈ ಥರ ಇವನಂಥವನೇನು ಹೇಳ್ತಾ ಇದ್ದಾನೆ. ನಿಮಗೆ ನಿಜವಾಗಲೂ ಕೂಡ ನಿಮ್ಮಿಬ್ಬರಿಗೂ ಸೇರೋದಿಲ್ಲಪ್ಪ. ನೀವಿಬ್ಬರು ಪೂರ್ವ ಪಶ್ಚಿಮ. ನೀವು ಎರಳೆ ತೋಳನ ಸಾಧು ಸುನ್ನದ ನೆರವಿಗೆ ಅನುವಾವಗೆಯ ಸೇರುವೆ.
ಎರಳೆ ತೋಳನ ಸಾಧು ಸುಣ್ಣದ ನೆರವಿಗೆ ಅದು ಆವಗೆಯ ಸೇರುವೆ ಅರಸ ನಿನ್ನೊಡನೆನ್ನ ಕುನ್ನಿಗಳೇ ನಿನ್ನೊಡನೆನ್ನ ಕುನ್ನಿಗಳೇ ಎನ್ನುತ್ತ ಬಿಸು ಸುಯ್ದ ನಿಮ್ಮಂಥ ಸಜ್ಜನರ ಮುಂದೆ ನನ್ನ ಮಕ್ಕಳು ಕುನ್ನಿಗಳು. ಯು ಕಾಂಟ್ ಫೈಂಡ್ ಎ ಬೆಟರ್ ವರ್ಡ್ ದ್ಯಾನ್ ದಿಸ್. ಕುನ್ನಿಗಳು ತನ್ನ ಮಕ್ಕಳನ್ನು ಹೇಳ್ತಾ ಇದ್ದಾನೆ. ಎಲ್ಲ ಮುಗಿಸ್ಬಿಡು, ಒಬ್ರಿಗೂ ಗೊತ್ತಾಗದ ಹಾಗೆ ನನ್ನ ಮಕ್ಕಳು ಕುನ್ನಿಗಳು ಹೇಳ್ತಾ ಇದ್ದಾನೆ. ಇಲ್ಲಿ ಇವನು ಹೇಗೆ ಹೇಳ್ತಾ ಇದ್ದಾನೆ, ಇವರು ನಿಜಕ್ಕೂ ಕೂಡ ಕುನ್ನಿಗಳು, ಇವರು ದುಷ್ಟರಿವರು, ಎಂಥ ಕೆಲಸವನ್ನು ಮಾಡೋದಕ್ಕೂ ಕೂಡ ಇವರು ಹಿಂಜರಿಯೋದಿಲ್ಲ. ನಾನು ನಿಜವಾಗಲೂ ಹೇಳ್ತಾ ಇದ್ದೇನೆ. ಧರ್ಮಜ, ಏನು ದೊಡ್ಡಪ್ಪ, ತಂದೆಯನ್ನು ಕಳ್ಕೊಂಡು ನಿಮಗೆ ಯಾರಪ್ಪ ಗತಿ? ಯಾರೋ ನಿಮ್ಮನ್ನು ನೋಡ್ಕೋತಾರೆ, ನನ್ನ ಕಂದ, ಯಾರೋ ನಿಮ್ಮನ್ನು ನೋಡ್ಕೋತಾರೆ, ಹಿತರಾರು. ಮರುಗುವೇನು ನಿಮ್ಮನ್ನು ನೆನೆಸ್ಕೊಂಡಾಗಲೆಲ್ಲ ನನಗೆ ತುಂಬ ದುಃಖ ಆಗುತ್ತೆ. ಬಿಕ್ತಾನಂತೆ. ತಂದೆಯಿಲ್ಲದ ನಿಮಗೆ ಹಿತರಾರೆಂದು ಮರುಗುವೆನು, ತಂದೆಯಿಲ್ಲದ ನಿಮಗೆ ಹಿತರಾರೆಂದು ಮರುಗುವೆನು. ಎನ್ನ ಮಕ್ಕಳು ಕೊಂದು ಹಿಂಡೆಯ ಕೂಳನುಂಬರೆ ಹೇಸುವವರಲ್ಲ. ದೇರ್ ಕೆನಾಟ್ ಬಿ ಎ ವರ್ಸ್ ಎಕ್ಸಾಂಪಲ್ ಸಿಮಿಲಿ. ನನ್ನ ಮಕ್ಕಳಿದಾರಲ್ಲ, ಹಿಂಡೆಯ ಕೂಳನ್ನು ತಿನ್ನುವುದಕ್ಕೂ ಹೇಸುವುದಿಲ್ಲ. ಹಿಂಡೆ ಕೂಳು ಅಂದರೆ ಏನು ಗೊತ್ತಾ ನಿಮಗೆ? ಯಾರಾದರೂ ಗತಿಸಿರ್ತಾರಲ್ಲ, 12ನೇ ದಿನ ಸಪಿಂಡೀಕರಣ ಅಂತ ಒಂದು ಮಾಡ್ತಾರೆ. ಆ ಸಪಿಂಡಿ ಶ್ರಾದ್ದ ಅಂತ ಅನ್ನೋದು ಪ್ರೇತಗಳಿಗೆ ಕೊಡುವಂಥದ್ದು. ಅದನ್ನು ಯಾರೂ ಊಟ ಮಾಡೋದಿಲ್ಲ, ತಿನ್ನೋದಿಲ್ಲ ಅದನ್ನೆಲ್ಲ. ಅಲ್ಲಿ ದಾನವನ್ನು ತೊಗೊಂಡವ್ರಿಗೆ ಕೂಡ ಅವರ ತೇಜಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲದೆ ಇರೋ ವಿಷಯ. ಆದರೆ ಆ ದಾನವನ್ನು ತಗೊಂಡವ್ರ ಕುಟುಂಬ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಆ ಮೃತನಾದಂಥವನು ಏನು ಮಾಡಿರುವಂಥ ಪಾಪಕರ್ಮ ಮತ್ತೊಂದು ಮಗದೊಂದು ಇದೆಯೋ ಅದರ ರೆಪ್ರೆಸೆಂಟೇಷನ್ನು ಆ ಹಿಂಡೆ ಕೂಳು, ಅನ್ನ, ಉಂಡೆ, ಪಿಂಡ ಅಂತ ಕರೀತಾರೆ. ಅದನ್ನೇ ತಿಳ್ಬಿಟ್ಟು ಅದನ್ನು ತಿನ್ನೋದಕ್ಕೂ ಹೆಸೋದಿಲ್ವಂತೆ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದಾನೆ ನೋಡಿ. ಕ್ಯಾನ್ ಯು ಎವರ್ ಇಮ್ಯಾಜಿನ್ ಎ ಬೆಟರ್ ಸಿಮಿಲಿ ದ್ಯಾನ್ ದಿಸ್? ಹೇಳ್ತಾ ಇದ್ದಾನೆ ಮಾತನ್ನು. ಯಾಕೆ ಹೇಳಿ ಹೀಗೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ? ಕ್ಯಾನ್ ಯು ಗೆಸ್? ಪಾಂಡವರ ಎರಕ ಮೇಲೆ ಪ್ರೀತಿ ಇದೆ, ತಾನು ತನ್ನ ದುಷ್ಟ ಮಕ್ಕಳನ್ನು ಯಾವಾಗಲೂ ದ್ವೇಷಿಸ್ತಾ ಇದ್ದಾನೆ. ತಮ್ಮ ಮೇಲೆ ಪ್ರೀತಿಯಿಂದ ಒಂದು ನಂಬಿಕೆ ಬರಬೇಕು ಸ್ವಾಮಿ, ನಂಬಿಕೆ ಬರಬೇಕು. ಅದಕ್ಕೋಸ್ಕರ ಎಂಥ ಒಂದು ಪೀಠಿಗೆ ಹಾಕ್ತಾ ಇದ್ದಾನೆ. ಹೇಳ್ತಾ ಇದ್ದೇನೆ ಇಲ್ಲಿ, ಇದಕ್ಕೂ ಹೇಸುವುದಿಲ್ಲ. ಇಂದು ನಿಮಗೆ ಅವರಿಂದ ಉಪಹತಿ ಬಂದರೆ, ದ್ಯಾಟ್ಸ್ ಇಟ್. ಇವತ್ತಿನ ದಿನ ಅವತ್ತೇನು ಹೇಳ್ದ? ನೀ ಏನು ಬೇಕಾದರೂ ಮಾಡು, ನನ್ನ ಹೆಸರು ಬರದೆ ಹೋದರೆ ಸಾಕು, ಏನು ಬೇಕಾದರೂ ಮಾಡ್ಕೊ, ನೀನು ನನ್ನ ಹೆಸರು ಬರಬಾರ್ದು. ಅದರಿಂದ ಇಂದು ನಿಮಗೆ ನಿಜವಾಗಲೂ ಅವರಿಂದ ಏನಾದರೂ ಒಂದು ಅಪಾಯ ಬಂತು ಅಂದರೆ, ಇಂದು ನಿಮಗವರಿಂದ ಉಪಗತಿ ಬಂದುದಾದರೆ ತನ್ನ ತಲೆಯಲ್ಲಿ ನಿಂದು ಹೊರೆಬುದ ಕೀರ್ತಿ ಕಿಲ್ಬಿಯ ಮಗನೇ. ಇಂದು ನಿಮಗವರಿಂದಲೂ ಉಪಗತಿ ಬಂದುದಾದರೆ ತನ್ನ ತಲೆಯಲ್ಲಿ ನಿಂದು ಹೊರೆಬುದು ಅಕೀರ್ತಿ ಕಿಲ್ಬಿಯ ಮಗನೇ ಕೇಳೆದ. ಥ್ಯಾಂಕ್ ಯು. ಈ ದಹನ ಕಾರ್ಯ ಮುಗಿದ ಮೇಲೆ ಒಂದು 2-3 ವರ್ಷ ಆದಮೇಲೆ ಯಾವನೋ ಒಬ್ಬನಿಗೆ ಏನೋ ಸಣ್ಣ ಸೂಚನೆ ಸಿಕ್ಕಿಬಿಡುತ್ತೆ, ಈ ಧೃತರಾಷ್ಟ್ರನೇ ಇದಕ್ಕೆ ಹೂ ಹೊಂದಿದ್ದಾನೆ ಅಂತ ಹೇಳಿ ಕೇಸ್ ಹಾಕ್ತಾನೆ. ನಿಜವಾಗಲೂ ಹೂ ಆರ್ ಮರ್ಡರರ್ಸ್ ಆಫ್ ಪಾಂಡವಾಸ್, ಅವ್ರನ್ನ ಯಾರು ಸುಟ್ಟವರು ಅಂತ ಕೇಳಿದಾಗ ಅದು ಇದು ಬಂದ್ಬಿಟ್ಟು ಇವಾಗ ಬರ್ತಾಯಿದೆ ನೋಡಿ, ಎಷ್ಟೋ ರೆಕಾರ್ಡ್ಗಳು ಬರ್ತಾಯಿದ್ದಿಲ್ಲ, ಇದನ್ನೆಲ್ಲ ಟೇಪ್ ಮಾಡಿರ್ತಾರೆ. ಇನ್ನು ಯಾರ್ದೋ ಮನೇಲಿ ಒಂದು ಚೀಟಿ ಸಿಗುತ್ತೆ, ಇದಾಗುತ್ತಲ್ಲ, ಆ ತರಹ ಸಿಕ್ಕಿದರೆ ಓಹೋ ಈ ಚಕ್ರವರ್ತಿ ರಾಜನೇ ಇವ್ರನ್ನೆಲ್ಲ ಕೊಲಿಸಿದ್ದಾನೆ ಅಂತ ಸುದ್ದಿ ಬಯಲಾಗ್ಬಿಟ್ರೆ ಏನು ಮಾಡೋಣ ಅಂತ. ಅದಕ್ಕೋಸ್ಕರ ರೆಕಾರ್ಡು ಸಿಗದ ಹಾಗೆ ಮಾತಾಡ್ತಾ ಇದ್ದಾನೆ ಧೃತರಾಷ್ಟ್ರ. ಹೌ ಕ್ಲೆವರ್ ಹಿ ವಾಸ್ ಅಲ್ಲ.
ಐಬೇ ಸಿಗಬಾರ್ದು, ಏನು ಮಾಡಿದ್ರೂ ಸಿಗಬಾರ್ದಂತೆ. ಹೀಗಾಗ್ಬಿಟ್ರೆ ಏನು ಗತಿ ಆಗ್ಬಿಟ್ರೆ ಮಾತಾಡೋದು ಕೇಳಿದ್ರೆ ಜಡ್ಜ್ ತೊಗೊಂಡ್ರೆ ಛೇ ಹೀಗೆಲ್ಲ ಮಾತಾಡೋದು ಏನು ರೀ ಮರ್ಡರ್ ಮಾಡ್ತಾನೆ, ಏನಿಲ್ಲ ಅವನು ಇಲ್ಲ ಅವ್ನು ಬಿಟ್ಬಿಡ್ತಾರೆ, ಅವ್ನು ಕ್ವಿಟೆಡ್ ಅಂದ್ಬಿಡ್ತಾರೆ, ಹೊರಟೋಗ್ತಾನೆ ಅಂತಾರೆ. ಆ ತರಹ ಯೋಚನೆ ಮಾಡಿ ದುಷ್ಟರ ಲೈನ್ ಅಂತ ಕಾಣ್ತದಲ್ಲ. ಐ ಥಿಂಕ್ ಇಟ್ ಇಸ್ ದಿ ವೇ ದೇ ಬಿಹೇವಿಂಗ್. ಹೇಗೆ ಹೇಳ್ತಾ ಇದ್ದಾನೆ, ಇಂದು ನಿಮಗೆ ಅವರಿಂದ ಉಪಹತಿ ಬಂದುದಾದರೆ ತನ್ನ ತಲೆಯಲ್ಲಿ ನಿಂದು ಹೊರೆಯುವುದು ಅಕೀರ್ತಿ ಕಿಲ್ಬಿಷ. ನಾಳೆ ಇದು ಖಂಡಿತ ಈ ಸುದ್ದಿ ಊರಲ್ಲೆಲ್ಲ ಹರಡುತ್ತೆ, ನಾನೇ ಅಂತ ಅಂದ್ಬಿಟ್ಟು ಜನ ಅಂದ್ಬಿಡ್ತಾರೆ. ನಾನೇನು ಮಾಡಲಿ ತಾತ ಕಂದ. ತಾತ ಅಂದರೆ ಕನ್ನಡದಲ್ಲಿ ಮಗನಿಗೂ ತಾತ ಅಂತ ಹೇಳ್ತಾರೆ. ನಮ್ಮ ತಾತ ಅಲ್ಲ, ಅಪ್ಪನ ಅಪ್ಪ ಅಲ್ಲ, ತಾತ ಅಂದರೆ ಮಗನಿಗೂ ಹೇಳ್ತಾರೆ. ಕಂದ ಧರ್ಮರಾಜ ಕೆಡುವಿರಿ ನೀವು ತನಗೆ ಅಖ್ಯಾತಿ ಬಹುದು. ಈ ದುಷ್ಟರು ನನ್ನ ಮಕ್ಕಳಿದಾರಲ್ಲ, ಇವರು ಹಿಂಡೆಯ ಕೂಳನ್ನು ತಿನ್ನುವಂಥ ಮಕ್ಕಳು, ಅವರ ಸಹವಾಸ ನೀವು ಮಾಡಿದ್ರೆ ನಿಜವಾಗಲೂ ನಿಮಗೆ ತೊಂದರೆ ಬರುತ್ತೆ. ಏನು ಪೀಟಿಗೆ ಹಾಕ್ತಾನೆ ರೀ ಮನುಷ್ಯ, ಏನು ಪೀಟಿಗೆ ಹಾಕ್ತಾನೆ ರೀ. ತಾತ ಕೆಡುವಿರಿ ನೀವು ತನಗಖ್ಯಾತಿ, ತಾತ ಕೆಡುವಿರಿ ನೀವು ತನಗಖ್ಯಾತಿ. ಕೌರವರೆಂಬುವರು ದುರ್ನೀತಿಕಾರರು, ಕೌರವರೆಂಬುವರು ದುರ್ನೀತಿಕಾರರು. ತನ್ನ ಮಕ್ಕಳೇ ದುರ್ನೀತಿಕಾರರು. ಕಂದ ಕಂದ ಹತ್ರ ಬಾ ಹತ್ರ. ಭೀಷ್ಮ ವಿದುರ ಸಹ ಈ ನನ್ನ ದುಷ್ಟ ಮಕ್ಕಳಿಗೆ ಹೆದರ್ತಾರೆ ಕಣೋ. ಭೀಷ್ಮ ವಿದುರರು ಸಹ ಹೆದರ್ತಾರೆ ನನ್ನ ದುಷ್ಟ ಮಕ್ಕಳಿಗೆ. ಭೀಷ್ಮ ವಿದುರರು ಭೀತರವರಿಗೆ ನೀತಿ ಸಮ್ಮತವಾಗಿ ಚಿತ್ತದೊಳಾದ ಮತವನ್ನು ಹೇಳಿ, ನೀತಿ ಸಮ್ಮತವಾಗಿ ಚಿತ್ತದೊಳಾದ ಮತವನ್ನು ಹೇಳಿ, ನಮ್ಮಳು ಭೀತಿ ಬೇಡ ನಮ್ಮಳು ಭೀತಿ ಬೇಡೆಂದು ಅರಸ ಹಿಡಿದನು ಧರ್ಮ ಜನಕರವ. ಎಲ್ಲಿ ಎಲ್ಲಿ ಧರ್ಮರಾಜ ಎಲ್ಲಿದೆಯಾ? ಎಲ್ಲಿ ನಿನ್ನ ಬಲಗೈಯಲ್ಲಿದೆ? ಬಲಗೈಯಲ್ಲಿದೆ, ಕೊಡು ಕೊಡು ಅಳಿಸಿ ಕೊಡು. ನಿನ್ನ ಕೈ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೇನೆ, ಈ ನನ್ನ ಸಲಹೆ ನಿನಗೊಂದು ಸಲಹೆ ಕೊಡ್ತೀನಿ. ನಿನಗಿಷ್ಟ ಇಲ್ಲ ಬೇಡ ಅಂತ ಹೇಳು. ಭಾಷೆ ಕೊಟ್ಟು ಹೇಳ್ತಾ ಇದ್ದೀನಿ, ಹಾಗೆ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇನ್ನೊಕ್ಕೆ ಹೋಗುತ್ತಾ ನೀತಿ ಸಮ್ಮತವಾಗಿ ಚಿತ್ತದೊಳಾತ ಮತವನ್ನು ಹೇಳಿ, ನಮ್ಮಳು ಭೀತಿ ಬೇಡ ನಮ್ಮಳು ಭೀತಿ ಬೇಡೆಂದು ಅರಸ ಹಿಡಿದನು ಧರ್ಮ ಜನಕರವ. ದೊಡ್ಡಪ್ಪ ದೊಡ್ಡಪ್ಪ, ನೀವು ನಮಗೆ ಶುಭವನ್ನೇ ತಾನೇ ಕೋರ್ತೀರಿ, ಶುಭವನ್ನೇ ಕೋರ್ತೀರಿ. ಬೇರೆ ಮತ ಎಮಗೇನು, ಬಪ್ಪನ ಚಾರಿ ನಿಮ್ಮದು. ನಮಗೆ ತಂದೆ ಇಲ್ಲ, ಆದರೆ ನೀವು ತಂದೆಗಿಂತ ಮಿಗಿಲಾಗಿದ್ದೀರಿ. ಬಪ್ಪನ ಭೀಮ ಅಲ್ವೇನೋ? ಹೌದು ಅಣ್ಣ. ಅರ್ಜುನ ಏನಂತೀಯ? ಅಲ್ಲವೇ, ನಮ್ಮ ತಂದೆ ಹಾಗೆ ಮಾತಾಡ್ತಾ ಇದ್ದಾರೆ. ನಕುಲ ಸಹದೇವ ನೀವು ಹೇಳ್ರು. ಅವ್ರಿಗೆ ಯಾಕೋ ಅನುಮಾನ ಬಂತಂದು ಕಾಣುತ್ತೆ, ಅವ್ರು ಸರಿಯಾಗಿ ಹೇಳೋದಿಲ್ಲ. ಎಲ್ಲರೂ ಒಂದೇ ಥರ ಇರೋದಿಲ್ಲಲ್ಲ. ಧರ್ಮರಾಜ ಕೇಳ್ತಾ ಅಂದ್ರೆ ಒಬ್ಬೊಬ್ಬರನ್ನು ಕೇಳ್ತಾ ಇದ್ದಾರೆ. ಬಪ್ಪನ ಚಾರಿ ನಿಮ್ಮದು. ಬಾ ಬಾ, ಜಿಂಕೆ ಬಲೆಗೆ ಹೇಗೆ ಬಿದ್ದು ಬಿಡುತ್ತೆ ನೋಡಿ ಅಲ್ಲ. ಆ ಸಂಗೀತದ ನಾದ ಕೇಳಿದ್ರೆ ಏನೋ ಒಂದು ಮಧುರ ಅಂತ ಹೇಳ್ಬಿಟ್ಟು ಹೋಗಿ ಬಲೆಗೆ ಬಿದ್ದು ಬಿಡುತ್ತಂತೆ. ಧರ್ಮರಾಜ ಬಿದ್ದ. ಬೇರೆ ಮತ ನಮಗೇನು, ಬಪ್ಪನ ಚಾರಿ ನಿಮ್ಮದು. ನೀವು ಬಪ್ಪನ 100 ಮಡಿ, ನಮ್ಮ ಅಪ್ಪನಿಗಿಂತ 100 ಪಟ್ಟು ಹೆಚ್ಚು ನೀವು. ನಿಮ್ಮಂಥವ್ರು ಯಾರಿದ್ದಾರೆ ನಮಗೆ? ಬೇರೆ ಮತವೇ ಮಗೇನು, ಅಯ್ಯೋ ಬೇರೆ ಮತವೇ ಮಗೇನು. ಬಪ್ಪನ ಚಾರಿ ನಿಮ್ಮದು, ನೀವು ಬಪ್ಪನ 100 ಮಡಿಯ ಮಗೊಳ್ಳಿದರು ಬೇರಿನ್ನು ಹಿತರುಂಟೆ. ಬೇರಿರಿಸಿ ಕೂಡಿಸಿರಿ, ಬೇರಿರಿಸಿ ಕೂಡಿಸಿರಿ,
ನಿಮಗೆಯು ತೋರುದುದೆ ಮತ ನಿಮಗೆಯು ತೋರಿದುದೆ ಮತ ನಿಮ್ಮ ನೇಮವ ಬೀರಬಲ್ಲೆನೇ ನಿಮ್ಮ ನೇಮವ ಮೀರಬಲ್ಲೆನೇ ಎಂದು ಧರ್ಮಜ ನುಡಿದ ನರಸಂಗೆ ನನ್ನ ಮಕ್ಕಳು ದುಷ್ಟರು, ನೀವು ಶಿಷ್ಟರು, ನಿಮ್ಮಿಬ್ಬರಿಗೂ ಹೊಂದೋದಿಲ್ಲ, ನೀವು ಒಂದೇ ಕಡೆ ಇರೋದಕ್ಕೆ ಆಗೋದಿಲ್ಲ ನೀವು ಅಂತ ಅನ್ನೋದನ್ನು ತುಂಬ ಪಾಂಡವರ ಮೇಲೆ ಪ್ರೇಮ ಇದ್ದ ಹಾಗೂ ತನ್ನ ಮಕ್ಕಳನ್ನು ಕಂಡ್ರೆ ಆಗೋದಿಲ್ಲ ಅನ್ನೋ ಹಾಗೂ ಮಾತನಾಡಿಬಿಟ್ಟು ಅಷ್ಟೆಲ್ಲ ಹೇಳಿ ನೀವು ಹೇಳಿ ಅಂದಾಗ, ಅಪ್ಪ ದೊಡ್ಡಪ್ಪ ನಿಮ್ಮ ಸಲಹೆ ನಮಗೆ ತುಂಬ ಸಮ್ಮತ. ನಮ್ಮ ಅಪ್ಪ ಇದ್ದಿದ್ದರೆ ಅವನಿಗಿಂತ 10 ಪಟ್ಟು ಹೆಚ್ಚು ಪ್ರೀತಿ ನಿಮಗೆ ನಮ್ಮ ಮೇಲಿದೆ, ತಮ್ಮನ ಮಕ್ಕಳ ಮೇಲೆ ಅಂತ ನಿಮಗಿದೆ. ಆದ್ದರಿಂದ ನೀವೇನು ಹೇಳ್ತೀರೋ ಹಾಗೆ ಮಾಡೋಣ. ಧರ್ಮಜ ನುಡಿದ ನರಸಂಗೆ, ಧರ್ಮಜನು ನುಡಿದ ನರಸಂಗೆ. ರಾಜನಿಗೆ ಹೇಳ್ತಾ ಇದ್ದಾನಂತೆ, ಕಂದ ಏನು ದೊಡ್ಡಪ್ಪ, ಆ ಧರ್ಮರಾಜ ಹೇಳಿದಾಗ ನನಗನ್ನಿಸುತ್ತೆ ಅವನ ಕವಿತೆಯಲ್ಲಿ ಬರೆದಿರೋದು ನೋಡಿದರೆ ಆ ಧ್ವನಿ ಒಳಗೆ ಏನಾದರೂ ಒಂದು ಚೂರು ಅವನಿಗೆ ಅನುಮಾನ ಬಂದಿರಬೇಕು, ಖಾತ್ರಿ ಪಡಿಸ್ಕೋಬೇಕು ಅವನು. ಅಂದರೆ ಪೂರ್ಣ ಒಪ್ಪಿಗೆಯಿಂದ ಅವರು ವಾರಣಾವತಕ್ಕೆ ಹೋಗಿದ್ದಾರೆ, ನಾಳೆ ನ್ಯಾಯಾಧೀಶರೇನಾದರೂ ವಿಚಾರಣೆ ನಡೆಸಿದರೆ ಇರಬೇಕು ನೋಡಿ, ಅದಕ್ಕೆ ಪ್ಲ್ಯಾನ್ ಮಾಡಿ ಮಾತಾಡ್ತಾ ಇದ್ದಾನೆ. ಹಬ್ಬ ಹಬ್ಬ ಹಬ್ಬ, ಖೈದಿಗಳಿಗೆಲ್ಲ ರಾಜ ಆಗಿರಬೇಕು ಧೃತರಾಷ್ಟ್ರ, ನಮ್ಮ ರಾಜ್ಯಕ್ಕೆ ಆಗ್ಬಿಟ್ಟ ಅನ್ಯಾಯವಾಗಿ. ಅವನು ಮಾತಾಡೋದು ನೋಡಿ ಹೇಗಿದೆ, ಕಂದ ದೊಡ್ಡಪ್ಪ ಮನ ಮುನಿಸಿಲ್ಲಲೇ, ನಿನಗೆ ಬೇಜಾರೇನಿಲ್ವಲ್ಲ ನಾ ಹೇಳಿದ್ದು, ಅಸಮಾಧಾನ ಏನಾಗಲಿಲ್ವಲ್ಲ ಕಂದ. ಅಯ್ಯೋ ಮನ ಮುನಿಸಿಲ್ಲಲೇ ಕಂದ, ಮನ ಮುನಿಸಿಲ್ಲಲೇ, ನಾವೆಂದ ನುಡಿಗೊಡಬಡುವಿರಾದೊಡೆ ಮುಂದೆ ಪುರವಿದೆ ವಾರಣಾವತವು ಇಲ್ಲಿಗರುವತ್ತು. ಏನು ಬೇಜಾರಿಲ್ವಲ್ಲ ನಾ ಹೇಳಿದ್ದು? ಏನಿಲ್ಲ ದೊಡ್ಡಪ್ಪ, ಏನಿಲ್ಲ, ನೀವು ಹೇಗೆ ಹೇಳ್ತೀರೋ ನಾವು ಹಾಗೆ ಮಾಡ್ತೇವೆ. ಹಾಗಾದರೆ ಈಗ ಇಲ್ಲೇ ಸಮೀಪದಲ್ಲೇ ತುಂಬ ದೂರ ಇಲ್ಲ, ಅನತಿ ದೂರದಲ್ಲಿ ವಾರಣಾವತ, ಗೊತ್ತಲ್ಲ ನಿಮಗೆಲ್ಲ ವಾರಣಾವತ ಅಂತ ಆ ನಗರ ಇದೆ. ಸಮೃದ್ಧವಾದಂಥ ನಗರ, ಮಳೆ ಬೆಳೆ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ನಿಮ್ಮಂಥವರು ಅಲ್ಲಿ ವಾಸ ಮಾಡೋದಕ್ಕೆ ಬಹಳ ಅನುಕೂಲವಾದಂಥ ಜಾಗ. ಎಲ್ಲಾದರೂ ಒಂದು ವೇಳೆ ಇಲ್ಲ ದೊಡ್ಡಪ್ಪ ನಾವಿರೋ ಕಡೆಯೇ ಇದ್ಬಿಡ್ತೀವಿ ಅಂದರೆ ಮುಗಿದೇ ಹೋಯ್ತು ಕಥೆ. ಅದನ್ನು ಅನ್ನೋದು ಹಾಗೆ ಧೃತರಾಷ್ಟ್ರ ಹೇಗೆ ಆರ್ಗ್ಯುಮೆಂಟನ್ನು ಬಿಲ್ಡಪ್ ಮಾಡ್ತಾಯಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ. ಐ ಟೆಲ್ ಯು, ಫಾರ್ ಕ್ರೂಕ್ಸ್ ಇಟ್ಸ್ ಎ ಗುಡ್ ಗೈಡ್ ಅಂತ ಕಾಣುತ್ತವನು. ಅಂಥ ಜನಕ್ಕೆ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಇಲ್ಲಿ ಕವಿ ಏನು ಬರೆದಿದ್ದಾನೆ ರೀ ಕವಿತೆನ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಬಯಕೆ ಇಲ್ಲಲೇ ಮನ ಮುನಿಸಿಲ್ಲಲೇ, ಇಲ್ಲಿಯೇ ಇದೆ ವಾರಣಾವತ, ಸಂದ ನಾಡು, ಸಮಸ್ತ ಅನುಕೂಲವೂ ಅಲ್ಲಿದೆ, ನಿಮಗೆ ತುಂಬ ಸೂಕ್ತವಾದಂಥ ಜಾಗ ಇದೆ, ಅದನ್ನು ನೀವು ರಾಜಧಾನಿಯನ್ನಾಗಿ ಮಾಡಿ ಇಟ್ಕೊಳ್ಳಿಪ್ಪ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅನ್ನೋಕೆ ಆಗೋದೇ ಇಲ್ಲ ಅವರಿಗೆ, ನಿಜ ಅವನು ಹೇಳಿದ್ದೆಲ್ಲ ಹಾಗೇ ಇದೆ, ಅದು ಹಾಗೇ ಇದೆ. ಅದು ಸಂದನಾಡು ಸಮಸ್ತ ವಸ್ತುಗಳಿಂದ ಪೂರಿತ, ಸಂದನಾಡು ಸಮಸ್ತ ವಸ್ತುಗಳಿಂದ ಪೂರಿತ, ಹಸ್ತಿನಾಪುರದಿಂದ ಮಿಗಿಲದು ಅದು ರಾಜಧಾನಿ ಸ್ಥಾನ ನಿಮಗೆ, ಅದು ರಾಜಧಾನಿ ಸ್ಥಾನ ನಿಮಗೆ. ದೊಡ್ಡಪ್ಪ ದೊಡ್ಡಪ್ಪ, ಭೀಮ, ಅರ್ಜುನ, ನಕುಲ, ದೊಡ್ಡಪ್ಪ, ಹೈ ಹಸಾದ ಹಸಾದ, ಅನುಗ್ರಹ ಆಯಿತು, ನೀವು ಕೊಟ್ಟಿದ್ದು ನಮಗೆ ವರಪ್ರಸಾದ ಆಯಿತು ದೊಡ್ಡಪ್ಪ, ಎಂತಹ ಜಾಗದಲ್ಲಿ ನಾವಿರೋ ಹಾಗೆ ಮಾಡಿದಿರಿ, ಖುಷಿ ಆಯ್ತಂತೆ. ಹೈ ಹಸಾದ ಅಂತಾರಂತೆ. ಹೈ ಹಸಾದ ಭವತ್ಕೃಪಾ ಸನ್ನಾಹವೇ ಸಾಮ್ರಾಜ್ಯವೂ, ಭವತ್ಕೃಪಾ ಸನ್ನಾಹವೇ ಸಾಮ್ರಾಜ್ಯವು ಆವುದನೂಹಿಸಿದೊಡೆ ಆ ಸ್ಥಿತಿಯೊಳಡಗಿಹೆವು ಎಂದು ವಿನಯದಲ್ಲಿ. ನೀವು ಎಲ್ಲೆಂದ್ರೆ ನಾವಲ್ಲಿ ಇರ್ತೀವಿ, ಅದು ಇಂಥ ಜಾಗವನ್ನು ಕೊಟ್ಟಿದ್ದೀರಿ ನೀವು ಅಂತ ಹೇಳಿ. ವೈಶಂಪಾಯನರೇ ಯಾಕೆ ನಿಲ್ಲಿಸ್ಬಿಟ್ರಿ? ನಿನ್ನ ಮುತ್ತಜ್ಜಂದಿರು ನಿಷ್ಕಪಟಿಗಳಪ್ಪ,
ಕಪಟ ಮೋಸ ಒಂದು ಗೊತ್ತಿಲ್ಲ ಅವರಿಗೆ. ಜನಮೇಜಯ, ನಿಷ್ಕಲ್ಮಶರಾದಂಥ ನಿನ್ನ ಮುತ್ತಜ್ಜಂದ್ರನ್ನ ಬಲೆಗೆ ಹಾಕಿಬಿಟ್ಟ ಇವನು, ಈ ಅಂಧ, ಈ ಕುರುಡ. ವೈಶಂಪಾಯನರ ಕಥೆಯನ್ನು ಹೇಳುವಂಥ ಅವರು ದುಃಖ ಆಗಿದೆ. ನಿಜವಾಗಲೂ ದೇವರ ಆಣೆಯಾಗಿ ನೀನು ಹೇಳ್ತಾ ಇದ್ದೆ, ನಿಮಗೆ ಈ ಕಥೆನ ಹೇಳುವಾಗ ಕಷ್ಟ ಆಗುತ್ತೆ ನಮಗೆ ಅಂಥವರಿಗೂ ಕೂಡ. ಐ ರಿಯಲಿ ವಂಡರ್, ನನಗೆ ಹೇಳೋಕೆ ಆಗ್ತಾಯಿಲ್ಲ ಈ ಜಾಗವನ್ನು. ಎಂಥ ಒಂದು ಮೋಸ ಮಾಡ್ತಾನೆ ನೋಡಿ ನಿಷ್ಕಪಟಿಗಳಿ. ವೈಶಂಪಾಯನರು ಕಣ್ಣೀರು ಸುರಿಸ್ತಾ ಹೇಳ್ತಾರಂತೆ, ಜನಮೇಜಯ ಗಾಹು ಗತಕವನರಿಯದೆ, ಅಯ್ಯೋ ಗಾಹು ಗತಕವನರಿಯದೆ ಇವರು ಉತ್ಸಾಹದಲ್ಲಿ ಕೈಕೊಂಡು ಭೀಷ್ಮಗೆ ಬೇಗ ಬಿದುರ ದ್ರೋಣ ಮುಖ್ಯರಿಗೆ ಅರುಗಿದರು ಹದನ. ಒಪ್ಕೊಂಡ್ಬಿಟ್ರಂತೆ ಪಾಪ. ತಕ್ಷಣ ತುಂಬ ಸಂತೋಷವಾಯಿತು ಹೇಳಿ, ದೊಡ್ಡಪ್ಪ ದೊಡ್ಡ ಉಪಕಾರ ಮಾಡಿದ್ದಾನೆ, ಒಳ್ಳೆಯ ಜಾಗದಲ್ಲಿ ನಮಗೆ ರಾಜಧಾನಿಯನ್ನು ಮಾಡಿಕೊಟ್ಟಿದ್ದಾನೆ. ಅವರವರ ಮನಸ್ಸಿನಲ್ಲಿ ಹೇಗಿದ್ದರೂ ಸದ್ಯ ಈ ದುಷ್ಟರಿಂದ ನಾವು ದೂರ ಇರ್ತೀವಲ್ಲ, ಸುಮಾರು 70 ಮೈಲಿಂದ ಕಾಣುತ್ತೆ, ಅಲ್ಲಿಂದ ಮೈಲಿ ಲೆಕ್ಕದಲ್ಲಿಂದ ಕಾಣುತ್ತೆ, ಅಷ್ಟು ದೂರದಲ್ಲಿ ಅವರು ಇರ್ತಾರೆ, ರಾಜಧಾನಿ ಒಳಗೆ ಇರ್ತಾರೆ ಅಂಥೇಳಿ ಪರಮ ಸಂತೋಷದಿಂದ ಓಡೋದ್ರಂತೆ. ತಾತ ಭೀಷ್ಮರ ಹತ್ರ, ಗುರುಗಳು ದ್ರೋಣರ ಹತ್ರ, ಚಿಕ್ಕಪ್ಪ ವಿದುರನ ಹತ್ರ ಹೋಗಿ ಹೀಗೆ ನಮಗೆ ಇದನ್ನು ಕೊಟ್ಟಿದ್ದಾನೆ ಹಾಗೆ ಅಂತ ಸಂತೋಷದಿಂದ ಅವ್ರಿಗೆ ಹೋಗಿ ಆ ಸುದ್ದಿಯನ್ನು ಕೊಡ್ತಾ ಇದ್ದಾರಂತೆ. ಚಿಕ್ಕಪ್ಪ ಚಿಕ್ಕಪ್ಪ ವಿದುರನ ಹತ್ರ, ಒಳ್ಳೆ ಮುಹೂರ್ತ ಹಾಕ್ಕೊಡೋ ನಮಗೆ, ನಾವು ಒಳ್ಳೆ ಮುಹೂರ್ತದಲ್ಲಿ ಅಲ್ಲಿ ಹೋಗ್ತೀವಿ, ಮೃತ್ಯುವಿನ ಬಾಯಿಗೆ ಹೋಗ್ತೀವಿ ಅಂತ ಎಲ್ಲವನಿಗೆ ಗೊತ್ತಿರುತ್ತೆ ಪಾಪ. ಧರ್ಮರಾಜ ಅಂಥ ನಿಷ್ಕಪಟಿಯಾದಂಥವನು ಅದನ್ನು ಹೇಳ್ತಾ ಇರಂತೆ. ಓಡೋಗಿ ಚಿಕ್ಕಪ್ಪ ಚಿಕ್ಕಪ್ಪ ತಾತ ಇಂಥ ಜಾಗವನ್ನು ಕೊಟ್ಟಿದ್ದಾನೆ ನಮ್ಮ ದೊಡ್ಡಪ್ಪ. ಇವರು ಶುಭ ದಿನ ಶುಭ ಮುಹೂರ್ತ ಪ್ರವರದಲ್ಲಿ ಹೊರವಂಟರು. ಇವರು ಶುಭ ದಿನ ಶುಭ ಮುಹೂರ್ತ ಪ್ರವರದಲ್ಲಿ ಹೊರವಂಟರು. ಆ ಜನ ನಿವಹ ಮರುಗಿತು ಅರಣ್ಯವೇ ಗತಿಯ ರಸ ನಮಗೆಂದು. ಆ ಜನ ನಿವಹ ಮರುಗಿದು. ನಿನ್ನೆ ತಮಗೇನು ಹೇಳಿದೆ ನಾನು, ಜ್ಞಾಪಕ ಇದೆಯಾ? ನಮ್ಮ ದೇಶದ ಪ್ರಜೆಗಳು ಸಹ ಮಹಾಬುದ್ಧಿವಂತರು. ಅದಕ್ಕೆ ಕುಮಾರವ್ಯಾಸ ಜಂಗಮ ಜನಾರ್ದನರು ಅಂತ ಹೇಳ್ತಾನೆ ಸಾರ್ವಜನಿಕರನ್ನು. ಸಾಕ್ಷಾತ್ ಪರಮಾತ್ಮನ ಅಂಶ ಅಲ್ಲಿದೆ, ನಾವು ಅವ್ರನ್ನ ನೋಡ್ತೇವೆ ಅಂತಾನೆ. ಆಯಿತು, ಹೊರಟರು ಪಾಂಡವರು, ಇನ್ನು ಅವರಿಗೆ ವನವಾಸವೇ ಗತಿ. ಬಾ 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 ಎಂಥ ಬುದ್ಧಿವಂತರು, ಇಂಥ ದುಷ್ಟರೂ ಇದ್ದರು ನಮ್ಮ ದೇಶದಲ್ಲಿ. ಸಾಮಾನ್ಯ ಜನ ಕೂಡ ಹಾಗಿದ್ರಂತೆ. ಕವಿ ಅದನ್ನು ಹೇಳ್ತಾ ಇದ್ದಾರೆ ನಮಗೆ. ಅಯ್ಯೋ ಅಯ್ಯೋ ಏನು ಅರಿಯದಂಥವ್ರಿಗೆ ಹೀಗಾಯ್ತಲ್ಲ, ಇವ್ರ ಕಥೆ ಮುಗೀತು, ಇನ್ನು ಪುನಃ ಇವರನ್ನು ನೋಡ್ತೇವೋ ಇಲ್ವೋ. ಆ ಜನ ನಿವಹ ಮರುಗಿತು ಅರಣ್ಯವೇ ಗತಿಯ ರಸ ನಮಗೆಂದು. ಅವರ ಕಳುಹುತ ಬಂದರು ಆ ಕೌರವರು ನಿಂದರು. ಭೀಷ್ಮ ಕಲಶೋದ್ಭವರು ಸುತರಿಗೆ ಬುದ್ಧಿ ಹೇಳಿದು ಮರಳಿದರು ಬುರಗೆ. ವೈಶಂಪಾಯನರೇ, ನನಗೂ ಯಾಕೋ ಭೀತಿ ಆಗ್ತಾಯಿದೆ. ಜನಮೇಜಯ ಕೇಳ್ತಾನೆ, ನಮ್ಮ ದೊಡ್ಡ ಮುತ್ತಜ್ಜನಿಗೆ ಯಾವಾಗ ಎಷ್ಟು ವಯಸ್ಸು? ಆಮೇಲೆ ಚಿಕ್ಕ ಮುತ್ತಜ್ಜ ಅವರಿಗೆಲ್ಲ 2 ವರ್ಷ ವ್ಯತ್ಯಾಸ ಇದೆ ಅಂತ ಹಿಂದೆ ನೀವೊಂದು ಸಲ ಹೇಳಿದ್ದೀರಿ. ನಮ್ಮ ದೊಡ್ಡ ಮುತ್ತಜ್ಜನಿಗೆ ಅಂದರೆ ದಿನ ಜ್ಞಾಪಕ ಇರಲಿ ಅಂತ ಕೇಳ್ತಾ ಇದ್ದಾನೆ ಜನಮೇಜಯ. ಆವಾಗ ಎಷ್ಟು ವಯಸ್ಸು ಅವರಿಗೆ? ಅರಸ ಕೇಳೇ ಹಸ್ತಿನಾಪುರವರವ ಹೊರಬರುವ ಆ ಮುಹೂರ್ತಕ್ಕೆ ವರುಷವಿಪ್ಪತ್ತೊಂಬತ್ತಾದುದು ಧರ್ಮನಂದನಗೆ. ಜನಮೇಜಯ, ಹೊಸದಾಗಿ ಕಟ್ಟುವಂಥ ರಾಜಧಾನಿಗೆ ಹೋಗುವಾಗ ಹಿರಿಯ ಮುತ್ತಜ್ಜ ಧರ್ಮರಾಜನಿಗೆ 29 ವರ್ಷ. ಅಲ್ಲಿಂದ ನೀನೇ ಲೆಕ್ಕ ಹಾಕು, ಮಿಕ್ಕವ್ರನ್ನೆಲ್ಲ 2 ವರ್ಷ ಚಿಕ್ಕವರು ಅಂತೇಳಿ ನೀನೇ ಲೆಕ್ಕ ಹಾಕು ನೀನು. ಆದರೆ ಇನ್ನೂ ಒಂದು ಜ್ಞಾಪಕ ನೀನಿಟ್ಕೋ, 13 ವರ್ಷ ಅವರಿಗೆ ತುಂಬಿದಾಗ, ಅಲ್ಲಿವರೆಗೂ ಎಲ್ಲಿದ್ದರು ನಿನ್ನ ಮುತ್ತಜ್ಜಂದರು? ಕಾಡಿನಲ್ಲಿ. ಅವರು ಕಾಡಿನಲ್ಲಿ ಇದ್ದಾಗ 13 ವರ್ಷದವರೆಗೂ ಕಾಡಿನಲ್ಲಿದ್ದರು. ಆ ವಯಸ್ಸಿಗೆ ಅವ್ರ ತಂದೆ ಪಾಂಡು ಕಣ್ಣು ಮುಚ್ಚಿದ. ಮಾದ್ರಿ
ಸಹಗಮನ ಮಾಡಿದ್ಲು. ಹಸ್ತಿನಾಪುರಕ್ಕೆ ಬಂದು ಸೇರಿದಾಗ ಅವರಿಗೆ 13 ವರ್ಷ. ಈಗ ಅವರಿಗೆ 29 ವರ್ಷ ಧರ್ಮರಾಜನಿಗೆ. ವರುಷ 13ರಲ್ಲಿ ಹಸ್ತಿನಪುರದೊಳಿದ್ದರು. ವರುಷ 13ರಲ್ಲಿ ಹಸ್ತಿನಪುರದೊಳಿದ್ದರು. ಹಿಂದೆ 16 ವರುಷವನದೊಳಗೆ ಇಂತು ಲೆಕ್ಕವ ನೋಡಿಕೋ ಎಂದ. ಐವರು ಬಂದರಂತೆ. ಎಲ್ಲ ಯಥಾ ಪ್ರಕಾರ ಏರ್ಪಾಡು ಮಾಡಿದರು. ಅಮ್ಮನನ್ನು ಕರ್ಕೊಂಡು 5 ಮಕ್ಕಳು ಕೂಡ ಬಂದರು. ಹೊಸದಾಗಿ ಭರ್ಜರಿ ಅರಮನೆ ಕಟ್ಟಿಸಿದ್ದಾನೆ, ಪುರೋಚನ ನೋಡಬೇಕು ಅಂತ ಹೇಳಿ ಬಂದರೈವರು ಕುಂತಿ ಸಹಿತ ಆನಂದದಲ್ಲಿ ಏನು ಕಾದಿದೆ ಅವರಿಗೆ. ಆದರೂ ಆನಂದದಲ್ಲಿ ಬಂದರಂತೆ, ಅದನ್ನು ತೋರಿಸ್ಬೇಕಂತೆ. ಆನಂದದಲ್ಲಿ ಬಂದು ವಾರಣಾವತಕ್ಕೆ ಅಂದು ಪುರಜನರೆಲ್ಲ ಬಂದು ಆರತಿಯನ್ನು ಹಾಕಿ ಬೆಳಗಿದ್ರಂತೆ. ತುಂಬ ಒಳ್ಳೆಯ ಹೆಸರಿತ್ತು ಪಾಂಡವರ ಮೇಲೆ. ಆ ಪ್ರಜೆಗಳ ಹೆಸರು ಎಷ್ಟರ ಮಟ್ಟಿಗಿತ್ತು ಅಂದರೆ ಸ್ನೇಹಿತರೆ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಬಿಟ್ಟರೆ ಅಥವಾ ಮಂತ್ರಿ ಪದವಿ ಹೊಸದು ಬಂದಾಗ ಅವನು ಹೋದರೆ ಮರುದಿನ ಅವನು ಯಾರು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಈಗಿನ ಕಾಲದಲ್ಲಿ ಮಾರನೇ ದಿನ ಯಾರು ಅಂದ್ರೆ ಗೊತ್ತಾಗೋದಿಲ್ಲ. 13 ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಪಾಂಡವರು ಹೊರಗಡೆ ಬಂದು ಅವರವರ ರಾಜರಿಗೆ ಸ್ನೇಹಿತರಿಗೆಲ್ಲ ಪತ್ರವನ್ನು ಬರೆದು ವರ್ತಮಾನವನ್ನು ಮುಟ್ಟಿಸಿದಾಗ ಯುದ್ಧ ಆಗಬೇಕು ಅನ್ನೋದು ನಿಶ್ಚಯ ಆದಾಗ, ಸ್ವಾಮಿ, ಒಂದು ದೇಶದಲ್ಲಿ 2/3 ಆಫ್ ದಿ ಎಂಟೈರ್ ಕಿಂಗ್ಡಮ್ನಲ್ಲಿ 3/2 ಭಾಗದಷ್ಟು 2/3 ಅಷ್ಟು ಜನ ಯುದ್ಧಕ್ಕೆ ಸಹಾಯಕ್ಕೆ ಬರ್ತಾರೆ ಪಾಂಡವರಿಗೆ. ಜಸ್ಟ್ ಇಮ್ಯಾಜಿನ್. 13 ವರ್ಷ 14 ವರ್ಷ ಆದಮೇಲೆ ಶ್ರೀರಾಮಚಂದ್ರ ಅಯೋಧ್ಯೆಗೆ ಮರಳ್ತಾನೆ. ಪ್ರಜೆಗಳು ಎಷ್ಟು ಜ್ಞಾಪಕ ಇಟ್ಕೊಂಡಿದ್ರು. ಅವರು ವನವಾಸದಲ್ಲಿದ್ದಾಗ ಅವ್ರು ಬರೋದನ್ನು ನೋಡೋದಕ್ಕೆ ನಾವು ಜೀವ ಸಹಿತ ಇರಬೇಕು ಅಂತ ಹರಕೆ ಹೊತ್ಕೊಳ್ತಾ ಇದ್ರಂತೆ ಜನ ಅಯೋಧ್ಯೆ ಒಳಗೆ, ಹಸ್ತಿನಾಪುರದಲ್ಲಿ. ಅಂಥ ಜನ ಪಾಂಡವರು. ಹೇಳ್ತಾ ಇದ್ದಾನೆ ಕವಿ, ಬಂದರೈವರು ಕುಂತಿ ಸಹಿತ, ಕುಂತ ಸಹಿತ ಬರ್ತಾ ಇದ್ದಾರೆ ಆನಂದದಲ್ಲಿ. ವಾರಣಾವತಕ್ಕೆ ಸಂತೋಷದಿಂದ ಬಂದರಪ್ಪ ಜನಮೇಜಯ, ಸಂತೋಷದಿಂದ ಬಂದರು. ಬಂದರೈವರು ಕುಂತಿ ಸಹಿತ ಆನಂದದಲ್ಲಿ ವರವಾರಣಾವತ ಕಂದು. ಬಂದರೈವರು ಕುಂತಿ ಸಹಿತ ಆನಂದದಲ್ಲಿ ಪುರಜನ ಕೂಡಿ ಕನ್ನಡಿ ಕಲಶ ವಿಭವದಲ್ಲಿ ಬಂದು ಧಾವಿದಿರಾಗಿ. ಪುರಜನ ಕೂಡಿ ಕನ್ನಡಿ ಕಲಶ ವಿಭವದಲ್ಲಿ ಬಂದು ಧಾವಿದಿರಾಗಿ. ಕುಂತಿ ನಂದನರ ಹೊಗಿಸಿದರು ಪಟ್ಟಣವ. ಅಂದು ಮೆರೆದುದು ಕೂಡೆ ಗುಡಿ ತೋರಣದ ರಚನೆಯಲಿ. ಅಲ್ಲಿ ಬಂದು ಅಪರೋಚನ ಏರ್ಪಾಡು ಮಾಡಿದ್ದ. ಒಳಗೆಲ್ಲ ಕರ್ಕೊಂಡು ಹೋದ. ಬಹುಶಃ ಇದಕ್ಕಿಂತ ಒಂದು 3ರಷ್ಟು ಅಥವಾ 4ರಷ್ಟು ಇತ್ತಂತೆ. ಅದು ವರ್ಣನೆ ಎಲ್ಲ ಮಾಡ್ತಾರೆ. ಹೀಗಿದೆ, ಇಷ್ಟು ಉದ್ದ, ಇಷ್ಟು ಅಗಲಾಯಿತು ಅಂತ. ವಾಸ್ತುಶಿಲ್ಪದಲ್ಲಿ ಏನೇನು ಹೇಳಿದೀವೋ ಹಾಗೆ ಮಾಡಿದ್ದಂತೆ, ಎಲ್ಲವನ್ನೂ ಮಾಡಿದ್ದಂತೆ. ಹೋಗೋವಾಗ ಒಂದೇ ಬಾಗಿಲು, ಇನ್ನೊಂದು ಬಾಗಿಲು ಇಲ್ಲವಂತೆ ಆ ಮನೆಗೆ. ಧರ್ಮರಾಜ ಬುದ್ಧಿವಂತರು ಎಲ್ಲರೂ, ಪಾಂಡವರು ಸಾಮಾನ್ಯರಲ್ಲ. ಧರ್ಮರಾಜನೂ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾನೆ. ಸುತ್ತಲೂ ಹೊಸ ಮನೆ, ಅರಮನೆ ಇರಬೇಕು ಅಂತ ಎಲ್ಲ ಕಡೆಗೂ ಬಂದ್ಬಿಟ್ಟು, ಅಮ್ಮ ಎಲ್ಲ ನೋಡಿದೇನಮ್ಮ ಅಂತಂದಂತೆ. ನೋಡಿದೆಪ್ಪ ಅಂತಾರೆ. ಭೀಮಾರ್ಜುನ ನಕಲು ಸಹದೇವರು ಬಂದರು. ಅಮ್ಮ, ಅಣ್ಣ ಹೇಗೆ ಅನ್ನಿಸ್ತು ಮನೆ, ಹೇಗಿದೆ ನಿನಗೆ ಹೇಗಿದೆ ಭೀಮ ಕೇಳ್ತಾನಂತೆ. ನಿನಗೆ ಹೇಗಿದೆ? ಇಲ್ಲ, ನೀನು ಮೊದಲು ಹೇಳು ನಿನಗೆ ಹೇಗಿದೆ ಅಂತ. ಅಮ್ಮ, ನಿನ್ನ ಮಕ್ಕಳೆಲ್ಲ ಈಗ ಈ ಮನೆಯಲ್ಲಿ ನಾವಿರ್ತೀವಲ್ಲ, ನಾವೆಲ್ಲ ಸಮಿತ್ತುಗಳು. ಸಮಿತ್ತು ಯಾವುದಕ್ಕೆ ಹೇಳಿ? ಅಗ್ನಿಗೆ ಹಾಕೋದಕ್ಕೆ. ನಾವೆಲ್ಲ ಸಮಿತ್ತುಗಳು. ಅಯ್ಯನ ರಮಣಿ ಆಹುತಿ ಅಂದರೆ ಅಮ್ಮ. ತಂದೆನ ಅಯ್ಯ ಅಂತ ಅನೇಕರು ಕರೀತಾರೆ, ಅಪ್ಪ ಅಂತಲೂ ಕರೀತಾರೆ, ಅಣ್ಣ ಅಂತಲೂ ಕರೀತಾರೆ. ಕುಮಾರವ್ಯಾಸ ಧಾರವಾಡದ ಕಡೆ ಅಯ್ಯ ಅಂತ ಇದ್ರು ಅಂತ ಕಾಣುತ್ತೆ. ಹೇಳ್ತಾನೆ, ಅಯ್ಯನ ರಮಣಿ ಆಹುತಿ ಸಮಿಧೆಗಳು ನಾವು ಇವರು ಸಮಿತ್ತುಗಳು. ಈ ಅಗ್ನಿಕುಂಡಕ್ಕೆ ನಮ್ಮ ಅಯ್ಯನ ರಮಣಿ, ನಮ್ಮ ತಾಯಿ, ಇದಕ್ಕೆ ಆಹುತಿ ಆಗ್ತಾಳೆ. ಭೀಮನೇ ಪಶು, ಅವನೇ ಯಜ್ಞ ಪಶು, ಅವನೇ ಆಗ್ತಾನೆ. ಆ ತರಹ ಅರಮನೆಯನ್ನು ಕಟ್ಟಿಸ್ಕೊಟ್ಟಿದ್ದಾನೆ ನಮ್ಮ ದೊಡ್ಡಪ್ಪ ನಮಗೆ. ಆ ಮನೆಗೆ ನಾವು ಬಂದಿದ್ದೇವೆ. ಸಮಿಧೆಗಳು ನಾವು 4 ಅಯ್ಯನ ರಮಣಿಯಾಹುತಿ. ಸಮಿಧೆಗಳು ನಾವು 4
ಅಯ್ಯನ ರಮಣೀಯಾಹುತಿ ಭೀಮನೇ ಪಶು ಕುಮತಿ ಕಟ್ಟಿಸಿದ ರಮನೆ ಅಗ್ನಿಕುಂಡವಿದು. ಕುಮತಿ ಕಟ್ಟಿಸಿದ ಅರಮನೆ ಇದು ಅಗ್ನಿಕುಂಡವದು. ಎಷ್ಟು ಬುದ್ಧಿವಂತ ಧರ್ಮರಾಜ, ಎಷ್ಟು ಬುದ್ಧಿವಂತ. ಅಬ್ಬಾ ಬಾ ಬಾ. ಒಂದೊಂದು ಸಲ ಇವರು ವಿಸ್ಡಮ್ಮು ಎಷ್ಟಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಂದು ಮಾತಿನಲ್ಲಿ ಕವಿ ಹೇಳ್ಬಿಡ್ತಾನೆ, ಒಂದೇ ಮಾತನ್ನು ಹೇಳ್ಬಿಡ್ತಾನೆ. ಎಷ್ಟು ಬೇಗ ಆ ಮನೆಯನ್ನು ನೋಡಿ ಇದೆಲ್ಲ ಹೇಳ್ತಾ ಇದ್ದಾನೆ. ಸಾಮಾನ್ಯರಲ್ಲ ನಮ್ಮ ಜನ, ಸಾಮಾನ್ಯರಲ್ಲ. ಈ ದೈವಾಸುರ ಸಂಪತ್ತು ಅಂತ ಇವಾಗ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಉದಯ ಟಿ ವಿಲಿ ಪ್ರತಿನಿತ್ಯ ಕಥೆ ಬರ್ತಾ ಇದೆ. ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ 16ನೇ ಅಧ್ಯಾಯ ಭಗವದ್ಗೀತೆ ಒಳಗೆ ಈ ಎರಡು ವರ್ಗವನ್ನು ಬಹಳ ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ದೈವಿ ಶಕ್ತಿಯನ್ನು, ಆಸುರಿ ಶಕ್ತಿಯನ್ನು. ಆಸುರಿ ಶಕ್ತಿ ಎಷ್ಟರ ಮಟ್ಟಿಗೆ ಹಾನಿಕಾರಕವಾಗಿತ್ತು ಅನ್ನೋದನ್ನು ಧೃತರಾಷ್ಟ್ರ ಮೂಲಕ ಹೇಳಿದ್ದಾನೆ. ಇಲ್ಲಿ ದೈವಿ ಸಂಪತ್ತು ಹೇಗಿದೆ ಅನ್ನೋದನ್ನು ಧರ್ಮರಾಜನ ಬಾಯಿಂದ ಹೇಳ್ಕೊಡ್ತಾ ಇದ್ದೇನೆ. ಅಮ್ಮ ಅಮ್ಮ ಹೀಗಾಯಿತು, ನನಗೆ ಸಂಶಯವಿಲ್ಲ ಅಂತ ಹೇಳಿ ಇನ್ನೊಂದು ಮಾತು ಹೇಳ್ತಾನೆ. ಭೀಮ, ನನಗೆ ಒಂದೇ ಒಂದು ಸಂದೇಹ ಹಾಕೋಣ. ಈ ಏರ್ಪಾಡು ಮಾಡಿದಾರಲ್ಲ, ಇದು ನಮ್ಮ ಅಪ್ಪನ ಯೋಚನೆನೋ ನಮ್ಮ ಸಾಕ್ಷಾತ್ ಸಹೋದರ ದುರ್ಯೋಧನನ ಯೋಚನೆನೋ, ನನಗಿದು ಒಂದೇ ಕಣೋ ಅನುಮಾನ ಬಂದಿದೆ. ಯಮಗೆ ಸಂಶಯವಿಲ್ಲ, ಕುಮತಿ ಕಟ್ಟಿಸಿದ ಅರಮನೆ ಅಗ್ನಿಕುಂಡವಿದು. ಯಮಗೆ ಸಂಶಯವಿಲ್ಲ, ರಾಜೋತ್ತಮನು ದುರ್ಯೋಧನನು ದೀಕ್ಷಾಕ್ರಮವಧರಿಸಿದವನು ಅವನು. ರಾಜೋತ್ತಮನೋ ದುರ್ಯೋಧನನು ದೀಕ್ಷಾಕ್ರಮವಧರಿಸಿದನಾವನು ಎಂದನು ನಗುದಯಮಸೂನು. ಸಮ್ಟೈಮ್ಸ್ ಈ ಅರೆಸ್ಟ್ಸ್, ಮೆನಿ ಟೈಮ್ಸ್ ಈ ಅರೆಸ್ಟ್. ಮುಂದಕ್ಕೇನು ಹೇಳೋದಕ್ಕೆ ಆಗೋದಿಲ್ಲ. ಅಂದರೆ ಆ ಸನ್ನಿವೇಶಕ್ಕೆ ಅದು ಎಂಥ ಒಂದು ಅಂದಾಗೆ ನೀವು 13ನೇ ತಾರೀಕು ಪೂರ್ವಾಹ್ನ ಅಂದರೆ ಮಧ್ಯಾಹ್ನ ಅಲ್ಲ, ಬೆಳಿಗ್ಗೆ 11 ಗಂಟೆಗೆ ವಿಶೇಷವಾದಂಥ ನಿಮ್ಮ ಎಂಗೇಜ್ಮೆಂಟ್ ಇಲ್ಲದೆ ಹೋದರೆ ನೀವೆಲ್ಲರೂ ನಯನ ಸಭಾಂಗಣಕ್ಕೆ, ನಮ್ಮ ರಂಗಮಂದಿರ ಇದೆಯಲ್ಲ ಕನ್ನಡ ಸಂಸ್ಕೃತಿ, ಅಲ್ಲಿಗೆ ಬರ್ತೀರಾ? ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗಮಕ ಕಲೆಗೆ ಅಂತ ಹೇಳಿ ಕುಮಾರವ್ಯಾಸ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ಮೂರ್ತಿಯಲ್ಲಿ. ಫಾರ್ ದಿ ಫಸ್ಟ್ ಟೈಮ್. ಇದುವರೆಗೂ ಯಾರಿಗೂ ಆ ತರಹ ದೊಡ್ಡ ಪ್ರಶಸ್ತಿ ಬಂದಿಲ್ಲ. ಸುಮಾರು 55-60 ವರ್ಷದಿಂದ ಬಿಡದೆ ಕುಮಾರವ್ಯಾಸನನ್ನು, ಜೈಮಿನಿಯನ್ನು ಎಲ್ಲವನ್ನೂ ಹೇಳ್ತಾರೆ. ಆದರೆ ಕುಮಾರವ್ಯಾಸ ಬಹಳ ವಿಶೇಷವಾಗಿ ಜನ ಇಷ್ಟಪಡ್ತಾರೆ. ಊರೂರಿಗೆ ಹೋಗಿ ಇವರು ಮಾರ್ಕಂಡೇಯ ಅವಧಾನಿಗಳು, ಇನ್ನೂ ಕೆಲವರು ನಮ್ಮ ಊರಿನಲ್ಲಿ ಅರ್ಥವನ್ನು ಹೇಳ್ತಾರೆ. ಅವ್ರನ್ನ ಕರ್ಕೊಂಡು, ಯಾಕೆಂದರೆ ಬರೀ ವಾಚನ ಅನೇಕರಿಗೆ ಸೊಗಸೋದಿಲ್ಲ ಅಂಥೇಳಿ ಇತ್ತೀಚೆಗೆ ಕೆಲವರು ಅರ್ಥ ಹೇಳೋರು ಕೂಡ ಬರ್ತಾಯಿದ್ದಾರೆ. ಅವ್ರನ್ನ ತಿಳಿದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಕುಮಾರವ್ಯಾಸ ಭಾರತವನ್ನು ಹೇಳಿ ಒಂದು ವಾರ 5 ದಿನ, ಇವಾಗ 5 ದಿನ ನಡೀತಾ ಇದೆಯಲ್ಲ, ಹೇಗೆ ನಡೆದರೆ ಮೂರ್ತಿಯವರು ಅಲ್ಲಿ ಯಾರಾದರೂ ಗಮಕಿಗಳು ಕಲಿಯುವಂಥ ಮಕ್ಕಳಿದ್ರೆ ಅವರಿಗೆ ಹೇಳ್ಕೊಡ್ತಾರೆ. ತರೀಕೆರೆ, ಶಿವಮೊಗ್ಗದಿಂದ ತರೀಕೆರೆಗೆ ಹೋಗಿ ಕೂಡ ಹೇಳ್ಕೊಟ್ಟಿದ್ದಾರೆ. ಆ ಗಮಕದ ಕಲೆ ಅನ್ನೋದು ಅಷ್ಟು ಅಭಿಮಾನ. ಅವರ ಸಾಮರ್ಥ್ಯವನ್ನು, ಇಷ್ಟು ವರ್ಷದ ಸಾಮರ್ಥ್ಯವನ್ನು ನೋಡಿ ಅವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಗಮಕಕ್ಕೆ ಅಂತ ಒಂದು ಪ್ರಶಸ್ತಿ ಕೊಟ್ಟಿರೋದು ಫಸ್ಟ್ ಟೈಮು. ಅದರಲ್ಲಿ ಮೊಟ್ಟ ಮೊದಲನೇ ಗಮಕಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಶವಮೂರ್ತಿಯವರಿದ್ದಾರೆ. ಇದು ತುಂಬ ಅಪರೂಪದ್ದು. ನೀವು ಅವತ್ತು ಫ್ರೀ ಆಗಿದ್ದರೆ, ನಾನು ಈಗ ತಾನೇ ನಮ್ಮ ಬಳೆಗಾರರು, ನಾನು ಬಂದಾಗ ಕೇಳಿದೆ, ಮನು ಬಳೆಗಾರವರು, ಅವರೇ ಅದಕ್ಕೆ ಡೈರೆಕ್ಟರ್ ಆಗಿದ್ದಾರೆ. ಸ್ನೇಹಿತರನ್ನ ಯಾರನ್ನಾದರೂ ಕರೆದ್ರೆ ಪರವಾಗಿಲ್ವಾ, ಜಾಗ ಇರುತ್ತಾ, ಇನ್ವಿಟೇಷನು, ನಾನು ಇವತ್ತು ಹೋಗ್ತಾಯಿದ್ದೀನಿ, ಬರ್ರಿ, ಬೇಕು ಎಷ್ಟು ಬೇಕು ಇನ್ವಿಟೇಷನ್ ಕೊಡ್ತೀನಿ ಅಂದರು. ನಾಳೆ ಒಂದಷ್ಟು ಕೊಟ್ಟರು ನಾನು ತರ್ತೀನಿ, ಇನ್ವಿಟೇಷನ್ ಏನು ಬೇಡ ಅಂದರು. ನೀವು ಫ್ರೀ ಆಗಿದ್ದರೆ ದಯವಿಟ್ಟು ಬನ್ನಿ. ಯಾಕೆಂದರೆ ಗಮಕ ಕಲೆಗೆ ಫಸ್ಟ್ ಟೈಮ್ ಬಂದಿರುವಂಥದ್ದು ಅದು ಮೂರ್ತಿ ಅಂಥವ್ರಿಗೆಲ್ಲ ಇನ್ನು ಯಾರಿಗೆ ತಾನೇ ಕೊಡಬೇಕಾಗುತ್ತೆ. ತುಂಬ ಬಹಳವಾಗಿ ಸೇವೆ ಮಾಡಿದ್ದಾರೆ. ಈ ಕಥೆಗಳನ್ನೆಲ್ಲ ಇಂಥದ್ದು ಇವರು ಓದ್ದೇ ಹೋದರೆ ನಿಮ್ಗೆ ಹೇಳೋದಕ್ಕೇನು ಅವಕಾಶವೇ ಇರ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ನಾನು ಸುಮ್ಮನೆ ಮುಖಸ್ತುತಿ ಮಾಡ್ತಾಯಿದ್ದೀನಿ ಅಂತ ಅನ್ಯಥಾ ಭಾವಿಸ್ಬೇಡಿ. ತುಂಬ ಹೆಮ್ಮೆ ಆಯಿತು ಮೂರ್ತಿ ಬಂತಲ್ಲ ಅಂತ ಹೇಳಿ. ಜನಪ ಲುಕ್ ಇಟ್ ದಿ ಸ್ಟೋರಿ, ಹೌ ಇಟ್ ಗೋಸ್. ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಥೆಯನ್ನು ಕೇಳ್ತಾ ಇರೋ ಜನಮೇ ಜಯ ವುಡ್ ಹ್ಯಾವ್ ಕೊಲ್ಯಾಪ್ಸ್ಡ್ ಬೈ ಹಿಯರಿಂಗ್ ದಿ ಸ್ಟೋರಿ ಬೈ ವೈಶಂಪಾಯನ. ಕವಿ ಏನು ಬುದ್ಧಿಶಾಲಿ.
ಶಕ್ತಿಯಿಂದ ಬರಿತಾ ಇದ್ದಾನೆ ಕಾವ್ಯವನ್ನು ಅಂದರೆ ನಮಗೇ ಎದೆ ಒಡೆಯೋ ಹಾಗಾಗುತ್ತೆ. ಇವನು ಪಾಪ ಅವ್ರ ಮನೆ ಮರಿಮಗನಿಗೆ ಅವನಿಗೆ ಇನ್ನು ಹೇಗಾಗಿರಬೇಕು. ವೈಶಂಪಾಯನ ಏನಾಗ್ತಾಯಿದೆ ಜನಮೇಜಯ ಕೇಳು, ಪಾಂಡವರ ಚಿಕ್ಕಪ್ಪ ಇವರೆಲ್ಲರಿಗಿಂತ ಬುದ್ಧಿಶಾಲಿ, ಮಹಾಜ್ಞಾನಿ. ಆಗಲೇ ಸುರಂಗವನ್ನು ತೋಡುವವರನ್ನು ಗೊತ್ತು ಮಾಡಿ ಈ ಪುರೋಚನ ಕಟ್ಟಿದ ಮನೆಯ ಅಡಿಯಲ್ಲಿ ದೊಡ್ಡ ಸುರಂಗವನ್ನು ಕಟ್ಟೋದಕ್ಕೆ ಏರ್ಪಾಡು ಮಾಡಿ ಖನಕರನ್ನ ಅಂದರೆ ನೆಲ ಆಗಿಯವ್ರನ್ನ ಅಲ್ಲಿಗೆ ಹೋಗಿ ಯಾರಿಗೂ ತಿಳಿಯದ ಹಾಗೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸುರಂಗ ಮಾರ್ಗವನ್ನು ಅಂಡರ್ಗ್ರೌಂಡ್ ಮಾಡೋದಕ್ಕೆ ಏರ್ಪಾಡು ಮಾಡಿಬಿಟ್ಟ ವಿದುರ ಸಾಕ್ಷಾತ್ತು. ಜನಪಕೆ ವಿದುರ ನಟ್ಟಿದ ಖನಕ ಬಂದನು ಇವರ ಸಜ್ಜೆಯ ಮನೆಯಲ್ಲಿ ಅತಿ ಗುಪ್ತದಲ್ಲಿ ನೆಲದೊಳು ಸವೆಸಿದನು ಬಧವ ಅನುದಿನದೊಳು ಆ ಬಾಹಿರನು ಕಿಚ್ಚಿನಲ್ಲಿ ಚುಚ್ಚುವ ಸಂದುಗಟ್ಟನು ನೆನೆಬುತ್ತಿದ್ದನು ಅನುದಿನದೊಳಾ ಬಾಹಿರನು ಕಿಚ್ಚಿನಲ್ಲಿ ಚುಚ್ಚುವ ಸಂದುಗಟ್ಟನು ನೆನೆಬುತ್ತಿದ್ದನು ಖಳಬುರೋಚನನು ಒಡೆಯನಾಜ್ಞೆಯಲಿ. ನೀವು ನಿಮ್ಮ ಅನುಭವವನ್ನು ಏನಾದರೂ ಬರೆಯುವಂಥ ಒಂದು ಅವಕಾಶ ಸಿಕ್ಕಿದರೆ ಅಥವಾ ಮಾಡ್ಕೊಂಡು ಬರೆದ್ರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಆಶ್ಚರ್ಯ ಆಗುವಂಥ ಅನುಭವಗಳಾಗುತ್ತೆ. ಏನೋ ಒಂದು ನಡೆಯುವಾಗ ಒಂದು ಕಾಣದ ಕೈ ಭಗವಂತನದ ಕೆಲಸ ಮಾಡುತ್ತೆ ಅನ್ನೋದು ಎಲ್ಲರ ಅನುಭವಕ್ಕೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಬಂದಿರುತ್ತೆ. ಎದುರುಚ್ಛಯ ಅಂತ ಹೇಳ್ತೀವಿ, ಅಕಸ್ಮಾತ್ತಾಗಿ ಅಂತ ಹೇಳ್ತೇವೆ. ಕಾರಣ ಅವನೇ ಇರೋದು ಎಲ್ಲ ಕಡೆ. ಅವನು ದೊಣ್ಣೆ ಹೇಳ್ಕೊಂಡು ಬರೋದಿಲ್ಲ ಆ ಪರಮಾತ್ಮ. ಇವಾಗ ನನಗೇನೋ ಬೇಕು ಅಂತಂದರೆ ಅವರ ಹೃದಯದಲ್ಲಿ ಹೋಗಿ ನೇಮಕ ಮಾಡ್ತಾನೆ, ಇಂಥವರು ಒಂದು ಅಗತ್ಯದಲ್ಲಿದ್ದಾರೆ ಅಲ್ಲಿಗೆ ಹೋಗು ಅಂತ ಅವರಿಗೊಂದು ಯಾವುದೋ ವಿಧದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೇನೋ ಆಗುತ್ತೆ, ಅಲ್ಲಿಗೆ ಬಂದುಬಿಡ್ತಾರೆ. ಇದು ತುಂಬ ಇದೆ ಬರೆಯೋಕ್ಕಾದ್ರೆ, ಟೈಮಿಲ್ಲ, ಒಂದು 10 ಹೇಳ್ಬೋದು ಅಂತ. ಅದನ್ನು ಆ ಸಮಯಕ್ಕೆ ಸರಿಯಾಗಿ ಇನ್ನೇನು ಅವನು ಸುಡೋದಕ್ಕೆ ಏರ್ಪಾಡು ಮಾಡ್ತಾಯಿದೆ ಅನ್ನೋದು ಸರಿಯಾಗಿ ಒಂದು ಹಬ್ಬ ಬಂತಂತೆ ಸ್ವಾಮಿ. ಆ ಹಬ್ಬದಲ್ಲಿ ಅಮ್ಮ ಬಂದವರಿಗೆಲ್ಲ ಊಟ ಹಾಕಿ ಅಮ್ಮ ಅಂತ ಧರ್ಮರಾಜ ಹೇಳಿದಂತೆ. ಎಷ್ಟಾದರೂ ರಾಜ ಬೇಕಾದಷ್ಟಿತ್ತು, ದಿನಸಿ ಎಲ್ಲ ಇತ್ತು. ಬಂದವರಿಗೆಲ್ಲ ಅನ್ನ ಹಾಕು, ಯಾರಿಗೂ ಇಲ್ಲ ಅನ್ಬೇಡ ಅಂತಂದಾಗ ಅವತ್ತಿನ ದಿವಸ ರಾತ್ರಿ ಒಬ್ಬ ತಾಯಿ 5 ಮಕ್ಕಳನ್ನು, ಗಂಡು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಯಾಕಿರಬಾರ್ದು, ಒಬ್ಬಳಿಗೆ ಇರಬೇಕು 5 ಮಕ್ಕಳು, ಒಂದೇ ತಾಯಿ ಇರಬೇಕು. ಹಾಗೆ ಎಷ್ಟು ಜನ ಇರ್ತಾರೆ ನೀವು ಲೆಕ್ಕ ನೋಡಿದ್ರೆ. ನಮ್ಮತ್ತೂರಿನಲ್ಲಿ ನಮ್ಮ ತಂದೆಯವರಿಗೆ 5 ಗಂಡು ಮಕ್ಕಳು, ಮೂರ್ತಿಯವ್ರ ತಂದೆಯವರಿಗೆ 5 ಗಂಡು ಮಕ್ಕಳು, ಮಾರ್ಕಂಡೇಯ ಅವಧಾನಿಗಳಿಗೂ 5 ಗಂಡು ಮಕ್ಕಳು. ಇದು ಕಾಕತಾಳ ಅಂತೀರೋ ಏನಂತೀರೋ ಗೊತ್ತಿಲ್ಲ ನಮಗೆ. ಈ ತರಹ ತುಂಬ ಆಗುತ್ತೆ, ಹೀಗೆ ಬೇಕಾದಷ್ಟು ಆಗುತ್ತೆ. ಆ ಹಬ್ಬದ ದಿನ ಕುಂತಿ ಎಲ್ಲರೂ ಸೇರಿಕೊಂಡು ಭೀಮ ಅವನಿಗೆ ಅಡುಗೆ ಕೆಲಸನೂ ಬರ್ತಾಯಿತ್ತು, ಭರ್ಜರಿಯಾಗಿ ಅಡುಗೆ ಮಾಡಿದಂತೆ. ಎಲ್ಲರೂ ಬಂದಿದ್ದರಂತೆ. 5 ಜನ ಇವರು ಸಾಮಾನ್ಯ ಜನ, ಇವರು ಯಾರಿಗೂ ಗೊತ್ತಿಲ್ಲ ಹಾಗೆ ಸ್ವಲ್ಪ ತೀರ್ಥ ಹಾಕುವಂಥ ಜನ ಅಂತ ಕಾಣುತ್ತೆ. ಅವರು ಆ ಅಮ್ಮನ್ನು ಕರ್ಕೊಂಡ್ಬಂದು ಊಟ ಮಾಡಿದ್ದಾರೆ. ಭರ್ಜರಿ ನಿದ್ದೆ ಬಂದುಬಿಟ್ಟಿದೆ ಅವತ್ತಿನ ದಿವಸ. ಈ ಪುರೋಚನ ಇದನ್ನೆಲ್ಲ ಅವತ್ತು ಬೆಂಕಿ ಹಾಕಬೇಕು ಅಂತ ಮುಹೂರ್ತ ಇಟ್ಕೊಂಡ್ಬಿಟ್ಟಿದ್ದಾನೆ ಅವನು. ಅವತ್ತಿಗೆ ಸರಿಯಾಗಿ ಸುರಂಗದ ಕೆಲಸ ಮುಗಿದಿದೆ. ಒಬ್ಬ ಮನುಷ್ಯ ಬಂದಿದ್ದಾಳೆ, ಒಬ್ಬ ಹೆಂಗಸು ಬಂದಿದ್ದಾಳೆ, 5 ಮಕ್ಕಳನ್ನು ಕರ್ಕೊಂಡು, 5 ಗಂಡು ಮಕ್ಕಳೇನೆ, ಅವಳಿಗೂ ಹೆಣ್ಮಕ್ಳು ಯಾರೂ ಇಲ್ಲ. ಅವ್ರು ಬಂದುಬಿಟ್ಟು ಆ ಕಡೆ ಮನೇಲಿ ಊಟ ಮಾಡಿಬಿಟ್ಟು ಇವತ್ತು ಇಲ್ಲೇ ಮಲ್ಕೋತೀವಿ ಅಂದ್ಬಿಟ್ಟಿದ್ದಾರೆ. ಸ್ವಲ್ಪ ಹೆಚ್ಚಿಗೆ ಸೇವಿಸ್ಬಿಟ್ರು ಅಂತ ಕಾಣುತ್ತೆ. ಬೇಗ ನಿದ್ದೆ ಬಂದುಬಿಟ್ಟಿದೆ, 11 ಗಂಟೆ ಸುಮಾರಿಗೆ ಅಂತ ಕಾಣುತ್ತೆ. ಅವತ್ತಿನ ದಿವಸ ಇವರೆಲ್ಲರೂ ತಯಾರಾಗಿದ್ದಾರಂತೆ. ಮನೆ ಬಾಗಿಲು ಹಾಕಿದಾನಂತೆ. ಪುರೋಚನ ಅಂತ ಬೆಂಕಿ ಹಾಕೇ ಬಿಟ್ಟ. ಮನೆ ದಗ್ಧ ಆಗ್ಬಿಡ್ತು. ಅವನು ನಿದ್ರೆಯೊಳರಿಯದಿರನು, ಆ ಭವನ ಮುಖದಲ್ಲಿ ಕಿಚ್ಚ ನೊಟ್ಟಿಸಿ ಪವನ ಸುತ ಸಖಿದ ಇವರು ಹಾಯ್ದರು ಬಿಲದ ಮಾರ್ಗದಲ್ಲಿ. ಅವರು ಬೆಂದರು ಮುನ್ನ ಬಳಿಕ ಭವನ ಪಂಕ್ತಿಗಳುರಿದು ಕರಗಿದವು. ಅವನಿಯಲಿ ಹೊನಲಾಯಿತು ಪುರಜನ ವೈದ್ಯ ಬೆರಗಾಗೆ. ಎಲ್ಲರೂ ಜನವೆಲ್ಲ ಅಳೋಕೆ ಶುರು ಮಾಡಿದ್ರು. ಅಲ್ವೇ ಇಂಥ ಪಾಂಡವರು ಹೋಗ್ಬಿಟ್ರಲ್ಲ ಅಂತ ಹೇಳಿ ಲೋಕದ ಕಣ್ಣಿಗೆ ಪಾಂಡವರೆಲ್ಲ ಸತ್ತು ಹೋದರು, ಸುಟ್ಟು ಭಸ್ಮ ಆದರು. ಮಾರನೇ ದಿನ ಹೋಗಿ ನೋಡ್ತಾರೆ ಎಲುಬುಗಳಿದೆ.
ಫ್ರೇಮ್ ಇದೆ, ಎಲ್ಲರದ್ದು ಡೆಡ್ ಬಾಡೀಸ್ ಇದೆ. 5 ಜನ ಗಂಡು 1 ಹೆಣ್ಣು, ಕುಂತಿ ಮತ್ತು 5 ಜನ ಪಾಂಡವರವರು ಹೋಗಿದ್ದಾರೆ ಅಂತ ಎಲ್ಲ ತಿಳ್ಕೊಂಡು ಗೊಳೋ ಅಂತ ಅಕಟ ಅಕಟ ಪಾಂಡವರು ಅಳಿದರೆ. ಅಯ್ಯೋ, ಇನ್ನು ಧರ್ಮಕ್ಕೆ ಎಲ್ಲಿ ಬೆಲೆ ಇದೆ? ಅಕಟ ಪಾಂಡವರಳಿದರೆ, ಅಕಟ ಪಾಂಡವರಳಿದರೆ, ಕೌರಿಕದಿ ಕೌರವರಿದರೆ, ಮತಿ ಬಿಕಳರವದಿರು ಬೆಂದು ಹೋದರು, ಧರ್ಮದಲ್ಲಿ ನಡೆದು ಪ್ರಕಟ ಪಾಪರಿಗಗುದು ಸಾಮ್ರಾಜ್ಯಗವು, ಪ್ರಕಟ ಪಾಪರಿಗಹುದು ಸಾಮ್ರಾಜ್ಯಗವು. ಧರ್ಮಾತ್ಮರಿಗೆ ಈ ಬರಿ ವಿಕಟರೇ, ಧರ್ಮಾತ್ಮರಿಗೆ ಈ ಬರಿ ವಿಕಟರೇ, ಅಸುರ ರಾಜ್ಯವು ಎಂದುದು ಪೌರಜನ ಮರುಗಿ. ಎಲ್ಲರೂ ಮರುಗಿದರು. ನ್ಯಾಚುರಲಿ ಎಲ್ಲರೂ ಸತ್ತು ಹೋದರು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಎಲ್ಲ ಹೋಯಿತು. ಸಜ್ಜನರಿಗೆ ಕಾಲ ಅಲ್ಲ ಅಂತ ಹೇಳಿದರು. ರಾಜಧಾನಿಗೆಲ್ಲ ಸುದ್ದಿ ಮುಟ್ಟಿತು. ಎಲ್ಲರೂ ಬಂದರು. ಔರ್ಧ್ವದೈಹಿಕ ಕರ್ಮಗಳನ್ನೆಲ್ಲ ಮಾಡಬೇಕು. ದಹನ ಸಂಸ್ಕಾರ ಮುಗೀತು. ವಿದುರ ಬಂದ. ಭೀಷ್ಮರಿಗೆ ಬಹಳ ಈ ದುಃಖದ ಸಮಾಚಾರ. ಭೀಷ್ಮರ ಕಣ್ಣೀರು ಅವರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ವಯಸ್ಸು ಬೇರೆ ಆಗಿತ್ತು. ಎಲ್ಲ ಹೋಗಿ ಗಂಗಾ ನದಿ ಒಳಗೆ ತರ್ಪಣವನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ನಿಂತಿದ್ದಾರೆ. ಪುರೋಹಿತರ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಭೀಷ್ಮ ಇದ್ದಾನೆ, ಪಕ್ಕದಲ್ಲಿ ವಿದುರ ಇದ್ದಾನೆ, ಆ ಕಡೆ ಪಕ್ಕದಲ್ಲಿ ಸಂಬಂಧಿಕರೆಲ್ಲ ನಿಂತಿದ್ದಾರಂತೆ. ನೀರನ್ನು ಹೀಗಿಟ್ಕೊಂಡಿದ್ದಾರಂತೆ ತರ್ಪಣ ಕೊಡೋಕ್ಕೋಸ್ಕರ. ಭೀಷ್ಮರ ಕಣ್ಣೀರಿನಲ್ಲೇ ಅವರು ಆ ಬೊಗಸೆ ತುಂಬುತ್ತಂತೆ. ಚಿಕ್ಕ ಮಕ್ಕಳಿಗೆ ತರ್ಪಣ ಕೊಡೋದು ಗತಿ ನನಗಾಯ್ತಲ್ಲ ಅಂಥೇಳಿ ಈ ನೀರನ್ನು ತಗೊಂಡಾಗ ಅಂದನಂತೆ ವಿದುರ. ಏನು ವಿದುರ? ತಾತ, ಅಣ್ಣ, ನೀರನ್ನು ಕೆಳಗೆ ಬಿಡಬೇಡಿ, ಆಮೇಲೆ ಹೇಳ್ತೇನೆ, ನಾಳೆ 6:30 ಗಂಟೆಗೆ. ತಾಳಿ ಸ್ವಾ, ನೀವು ಯಾಕಿಲ್ಲ ಈ ಸಲ ಮಧ್ಯೆ ಎದ್ದೆದ್ದು ಒಬ್ಬೊಬ್ಬರು ಹೋಗ್ತಾರೆ. ಮಂಗಳ ಹೇಳೋಕೆ ಮೊದಲು ನನಗೆ ನಮ್ಮ ಕಥೆ ಇಷ್ಟ ಆಗಲಿಲ್ಲ ಹೋಗ್ತೀರಿ ಅಂತ ಅಂದ್ಕೊಂಡ್ಬಿಡ್ತೀನಿ. ಐ ಮೇ ಬಿ ರಾಂಗ್ ಆಲ್ಸೋ, ಬಟ್ ಐ ಹೋಪ್ ಐ ಆಮ್ ನಾಟ್. ಹೋಗಬೇಡಿಪ್ಪ, ಏನಾಗುತ್ತೆ ಬಂದಿದೆ. ಇಲ್ಲೇ ಹೋದರೆ ಅಂಚಿನಲ್ಲಿ ಕೂತ್ಕೊಂಡಿರಿ ಹೋಗಿ. ನೀವು ಒಬ್ಬರಿಬ್ಬರು ಅಲ್ಲಿಂದ ಒಬ್ಬರು ಎದ್ರೆ ಇನ್ಯಾರು ಹೇಳ್ತಾರೆ ಅಂತ ನೋಡ್ಕೊಂಡು ಮತ್ತೊಬ್ಬರು ಹೇಳ್ತಾರೆ. ಅದು ಬೇಡಪ್ಪ, ಹಾಗೆ ಮಾಡಬೇಡಿ ಪ್ಲೀಸ್. ಯಾಕೆಂದರೆ ಎಲ್ಲೋ ಯಾವುದೋ ಪ್ರಪಂಚದಲ್ಲಿದ್ದ ಕತೆ ಹೇಳ್ತಾ ಇರೋ ಎದ್ದೋದ್ರೆ ಹೋಗು ಚೊನ್ನರು ಸರಿಯಾಗಿಲ್ಲ ಅನ್ಕೊಂಡೆ ನಮ್ಮ ಅಂತಂದು ನಮ್ಗೆ ಹೇಳೋದು ಸರಿಯಾಗಿಲ್ಲ ಅನ್ನಿಸ್ಬಿಡುತ್ತೆ. ಇಟ್ ಈಸ್ ಎನ್ ಎಟಿಕೆಟ್ ಅಂತ ಅಂತಾರೆ ಸರ್. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಹಾಗೆ ತುಂಬ ಅವಸರ ಇರೋದು ಬೇಕಾದ್ರೆ ಅಂಚಿನಲ್ಲಿ ಕೂತಿದ್ರು ಪರವಾಗಿಲ್ಲ, ನನಗೆ ಅಂಡರ್ಸ್ಟ್ಯಾಂಡ್. ಅಲ್ಲಿಂದ ಎದ್ದು ಒಬ್ಬರು ಹೊರಡ್ತಾರೆ, ಒಬ್ಬರು ಎದ್ರೆ ಇನ್ನೊಬ್ಬರು ಹೊರಡ್ಬಿಡ್ತಾರೆ. ಪ್ಲೀಸ್ ಕೈ ಜೋಡಿಸಿ ಕೇಳ್ತೀನಿ ನಿಮ್ಮನ್ನು, ಮಾಡಬೇಡಿ ಹಾಗೆ ದಯವಿಟ್ಟು. ಒಂಥರ ಹೇಳುವಾಗ ಏನೋ ಒಂಥರ ಆಘಾತ ಆದಾಗ ಆಗ್ಬಿಡುತ್ತೆ ನನಗೆ. ಪ್ಲೀಸ್ ಮಂಗಳದೊಂದಿಗೆ ಮುಕ್ತಾಯ ಮಾಡ್ತೀನಿ. 5 ನಿಮಿಷ ಫಾಸ್ಟು ಆ ಗಡಿಯಾರ, 2 ನಿಮಿಷ ಹೆಚ್ಚಿಗೆ ತೊಗೊಂಡಿದ್ದೀನಿ. ಹೇಳೋಣವಾ? ನಾವು ಅಸತ್ಯದಿಂದ ಸತ್ಯಕ್ಕೆ ಮೇಲೆ ಏರಿ ಹೋಗಬೇಕು, ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಿ ಹೋಗಬೇಕು. ಆಗಲೇ ನಮಗೆ ಧೃತರಾಷ್ಟ್ರನಂಥ ಮಟ್ಟದಲ್ಲಿದ್ದು ಅಂಥ ಜನ ವಿದುರನ ಹಾಗೆ ಆಗಬಹುದು. ಮನುಷ್ಯನಾಗಿದ್ದವನು ದೈವಕ್ಕೆ ಏರಬೇಕು ಅಂದರೆ ಹಾಗಾಗಬೇಕು. ಇದನ್ನು ನಮಗೆ ಕಥೆಯೆಲ್ಲ ಹೇಳ್ಕೊಡುತ್ತೆ. ಹೇಳ್ತೀರಾ? ನಾ ಹೇಳಿದ ಮೇಲೆ ಅನೃತಾತ್ 2 ಸಲ ಹೇಳಬೇಕು. ಅನೃತಾತ್ ಸತ್ಯಮುಪೈಮಿ, ಅನೃತಾತ್ ಸತ್ಯಮುಪೈಮಿ, ಅನೃತಾತ್ ಸತ್ಯಮುಪೈಮಿ, ಮಾನುಷಾತ್ ದೈವ್ಯಮುಪೈಮಿ, ಮಾನುಷಾತ್ ದೈವ್ಯಮುಪೈಮಿ, ಮಾನುಷಾತ್ ದೈವ್ಯಮುಪೈಮಿ. ಶಿವಂ ವಾಸ್ತು ಅಂತ 3 ಸಲ ಹೇಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಬ್ಕೋ ಸನ್ಮತಿ ದೇ ಭಗವಾನ್ ಅನ್ನೋ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ, ಎಲ್ಲರೂ ಭದ್ರವಾಗಿರಲಿ, ಆರೋಗ್ಯವಾಗಿರಲಿ, ಚೆನ್ನಾಗಿರಲಿ ಅಂತ. ಇದಾದ ಮೇಲೆ ಕುಮಾರವ್ಯಾಸನಿಂದ ಸರ್ವೇ ಭವಂತು ಸುಖಿನಃ ಅದನ್ನಿರುತ್ತೆ ಮೂರ್ತಿಗಳು ಮುಗಿಸ್ತಾರೆ. ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು, 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 ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ನಮಸ್ಕಾರ. ನಾಳೆ 6:30ಗೆ ನೋಡೋಣ.
ವೇದಪಾರಾಯಣದ ಫಲ ಗಂಗಾದಿತೀರ್ಥಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿಜಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲ ಬಹುರು ಆದರಿಸಿ 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 ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಲನ ರೂಪನ ಅತುಲ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.